ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಪೌರಾಣಿಕ ನಾಟಕಗಳ ಮಹಿಳಾ ನಿರ್ದೇಶಕರು ಹಾಗೂ ರಂಗಕರ್ಮಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ನೇರಲಕೆರೆಯ ಸವಿತಾ ಹಾಗೂ ನಾಟಕದ ಮಹಿಳಾ ಕಲಾವಿದರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅಪರೂಪದ ಅತಿಥಿಯೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಇವರ ವಿಶೇಷತೆ ಏನು ಅಂತ ಹೇಳಿದರೆ, ಈ ಪೌರಾಣಿಕ ನಾಟಕಗಳನ್ನು ಕಲಿಸುವಂತಹ ಪ್ರತಿಭೆ. ಸಾಮಾನ್ಯವಾಗಿ ಈ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕೂಡ ಅನೇಕ ಪೌರಾಣಿಕ ನಾಟಕಗಳನ್ನು ಮಾಡಲಾಗುತ್ತೆ. ಆ ನಾಟಕಗಳನ್ನು ಕಲಿಸುವವರನ್ನ ನಾಟಕದ ಮೇಷ್ಟ್ರು ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಅವರು ಪುರುಷರಾಗಿರ್ತಾರೆ ಎಲ್ಲ ಕಡೆನೂ ಕೂಡ. ಆದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ವಿಶೇಷ, ಒಬ್ಬರು ಮಹಿಳಾ ನಾಟಕದ ಮಾಸ್ಟ್ರು ಕೂಡ ನಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಇವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ನೇರಲಕೆರೆಯ ಸವಿತಾ ಅವರು. ಸವಿತಾ ಅವ್ರಿಗೆ ಹವ್ಯಾಸ ಈ ನಾಟಕಗಳನ್ನು ಕಲಿಸ್ತಕ್ಕಂಥದ್ದು. ನಾಟಕವನ್ನು ಈಗಾಗಲೇ ಕಲಿಸ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಇರತಕ್ಕಂತಹ ಕನ್ನಡಾಂಬೆ ಮಹಿಳಾ ಕಲಾ ತಂಡ ಏನಿದೆಯೋ ಇದರ ಸದಸ್ಯರಿಗೆ ಪೌರಾಣಿಕ ನಾಟಕ ಕುರುಕ್ಷೇತ್ರವನ್ನು ಕಲಿಸ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಈ ನಾಟಕ ಪ್ರದರ್ಶನವೂ ಕೂಡ ಆಗ್ತಾ ಇದೆ. ಈ ನಾಟಕವನ್ನು ಕಲಿಸ್ತಕ್ಕಂತಹ ಕಲೆ ಹೇಗೆ ಇವ್ರಿಗೆ ಪ್ರಾಪ್ತಿಯಾಯಿತು, ಹೇಗೆ ಅದನ್ನು ರೂಢಿಸ್ಕೊಂಡ್ರು, ಇದರಿಂದ ಅವ್ರಿಗೆ ಏನೆಲ್ಲ ಅನುಕೂಲಗಳು ಆಗ್ತಾ ಇದ್ದಾವೆ, ಇವರ ಹವ್ಯಾಸ ಹೇಗೆ ಬೆಳೀತಾ ಇದೆ ಅನ್ನುವಂಥದ್ದನ್ನು ಇವತ್ತು ನಾವು ಅವರಿಂದಾನೇ ನಾವು ಕೇಳಿಕೊಳ್ಳೋಣ. ನಮ್ಮ ಸ್ಟುಡಿಯೋದಲ್ಲಿ ಸವಿತಾ ಅವರು ಇದ್ದಾರೆ. ಸವಿತಾ ಅವರು ಗೃಹಿಣಿಯಾಗಿ, ನಾಟಕದ ಮಾಸ್ಟರ್ ಆಗಿ, ಅದರ ಜೊತೆಗೆ ಅಗ್ರಹಾರ ಬೆಳಗುಳಿಯಲ್ಲಿ ಇರತಕ್ಕಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ಮೂರು ಕೆಲಸವನ್ನ ಹೆಂಗೆ ಅವರು ಮಾಡ್ತಾ ಇದ್ದಾರೆ, ಹೇಗೆ ಸಮಯವನ್ನ ಹೊಂದಿಸ್ಕೊಳ್ತಾರೆ ಅನ್ನುವಂಥ ವಿಚಾರಗಳನ್ನು ಅವರಿಂದ ನಾವು ತಿಳಿದುಕೊಳ್ಳೋಣ. ಅವರ ಮೂಲಕ ನಾಟಕವನ್ನ ಕಲಿತಾ ಇರತಕ್ಕಂತಹ ಚನ್ನರಾಯಪಟ್ಟಣದ ಕನ್ನಡಾಂಬೆ ಮಹಿಳಾ ಕಲಾ ತಂಡದ ಸದಸ್ಯರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸವಿತಾ ಅವರು ಕಲಿಸಿರ್ತಕ್ಕಂತಹ ನಾಟಕದ ಕೆಲವು ಡೈಲಾಗ್ಗಳನ್ನ ಮತ್ತೆ ಹಾಡುಗಳನ್ನ ಈ ಎಲ್ಲ ಸದಸ್ಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸವಿತಾ ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆ ಇರತಕ್ಕಂತಹ ಕನ್ನಡಾಂಬೆ ಮಹಿಳಾ ಕಲಾ ತಂಡದ ಸದಸ್ಯರಿಗೆ ತಮಗೂ ಕೂಡ ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸವಿತಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ಹುಟ್ಟೂರು ಶ್ರಾವಣಬೆಳಗೊಳ ಹೋಬಳಿ ಬ್ಯಾಡ್ರಹಳ್ಳಿ ಹತ್ರ. ಬ್ಯಾಡ್ರಹಳ್ಳಿ. ತಂದೆ ಹೆಸರು ಪಟೇಲ್ ಬೆಟ್ಟೇಗೌಡರು ಅಂತ, ತಾಯಿ ಹೆಸರು ಸಾಕಮ್ಮ ಅಂತ. ನಾವು 4 ಜನ ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ ಮಹಾದೇವ್ ಅಂತ. 4 ಜನ ಹೆಣ್ಮಕ್ಳಿದ್ದೀವಿ. 4 ಜನ ಯಾರು ಕೂಡ ವಿದ್ಯಾಭ್ಯಾಸ ಮಾಡಿಲ್ಲ, ನಾನು ಒಬ್ಬಳೇ ವಿದ್ಯಾಭ್ಯಾಸ ಮಾಡಿರೋದು. ಓದಕ್ಕೆ ನಮ್ಮಲ್ಲಿ ಬಡಸ್ತಾನೆ ಇರ್ತು. ಆದ್ರಿಂದ ನಾನೇ ಮಾಡಿ ಬೆಳಗ್ಗೆ ಟೈಮ್ ಎದ್ದು ಹೊಲದಲ್ಲಿ ಉಕ್ಕೆ ಹೊಡಿವೆ, ಕಾಡಿಗೆಲ್ಲ ಹೋಗಿ ಮುತ್ತಿಗೆದೆಲ್ಲ ಕುಯ್ಕೊಂಬರೋದೆಲ್ಲ ಜೋಡಿಸೋದು ಎಲ್ಲ ಮಾಡ್ತಿದ್ದೆ. ಕಷ್ಟಪಟ್ಟು ಓದಿದ್ದು. SSLCಗೆ ಲಾಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದು. ಅದರಲ್ಲಿ ಯಾರೋ ಒಬ್ರು ಹೆಲ್ಪ್ ಮಾಡಿ PUC ಅಡ್ಮಿಷನ್ ಆಗಿ ಹಿರಿಸೇವೆ ಕಾಲೇಜಲ್ಲಿ PUC ಮಾಡಿದ್ದು. ಅದಾದ್ಮೇಲೆ ಹಿಂದಿ ರತ್ನ ಡಿಗ್ರಿ ಎಲ್ಲ ಮಾಡ್ಕೊಂಡು ಹಿಂದಿ ಟೀಚರಾಗಿ ಕೆಲಸ ಮಾಡಿದೆ ಒಂದು 6 ವರ್ಷ ಜುಟ್ನಳ್ಳಿ ಬಾರಲ್ಲಿ. ಅದಾದ್ಮೇಲೆ ನನಗೆ BEd ಮಾಡ್ಬೇಕು ಅಂತ ಆಸೆ ಆಯ್ತು. ಸ್ವಲ್ಪ ದಿವಸ ಬೆಂಗಳೂರು ಗಾರ್ಮೆಂಟ್ಸ್ಗೆಲ್ಲ ಹೋಗಿ ಅಲ್ಲೊಂದು ವರ್ಷ ಎಲ್ಲ ಮಾಡಿ ಸಂಪಾದನೆ ಮಾಡ್ಕೊಂಬಂದು ಹಿಂದಿ BEd ಮಾಡಿದೆ ಆಶಾ ಕಪಿಲರ್ ಜಯನಗರ ಪೋರ್ಕ್ಲಕ್ ಹತ್ರ. ಅಲ್ಲಿಂದ ಬಂದ್ಮೇಲೆ ಮತ್ತೆ ಹಿಂದಿ ಟೀಚರ್ ಆಗಿ ಕೆಲಸ ಮಾಡಿ ಈಗ ನೇರ್ಲಿಕೆರೆಗೆ ಕುಮಾರನ್ ಅವರಿಗೆ ಮದುವೆ ಆಯಿತು ನಮ್ದು 2002ನೇ ಇಸ್ವಿಲಿ. ನನಗೆ 2 ಹೆಣ್ಮಕ್ಳಿದ್ದಾರೆ. ಅವ್ಳು ಸಿಂಧು ಅಂತ ಆಯುರ್ವೇದಿಕ್ ಮೆಡಿಕಲ್ ಮಾಡ್ತಾ ಇದ್ದಾಳೆ ರಾಜೀವ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಇನ್ನು ಕಿರಿ ಮಗಳು SSLC ಮುರಾರ್ಜಿ ಚನ್ನರಾಯಪಟ್ಟಣ ನಿಗ್ಗೇಳಿ ಮುರಾರ್ಜಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಯಾಕೆ ಓದುವಂಥದ್ದು ಬಹಳ ಕಷ್ಟ ಆಯಿತು ಅಂತ ಹೇಳಿದ್ರಿ? ನೀವು ಎಷ್ಟನೇ ಮಗಳು, ಮತ್ತೆ ಹೇಗೆ ಓದಿದ್ರಿ ನೀವು? ನಾನು 4ನೇ ಮಗಳು ಸರ್. ಹೆಂಗೆ ಬಡತನದಲ್ಲಿ ಓದಿದ್ದು ಪೂರ್ತಿ. ನೀವೇ ಕೊನೆಯವರು? ನಾನೇ ಕೊನೆಯವಳು. ಎಲ್ಲರೂ ಯಾರನ್ನೂ ಆಗ್ಲಿಲ್ಲ ನಮ್ಮ ಅಪ್ಪ ತಂದೆಯ ಕೈಲಿ. ಹಂಗಾಗಿ ನಾನು ಓದಲೇಬೇಕು ಅನ್ನೋ ಆಟದಲ್ಲಿ ಏನಾದರೂ ಮಾಡಿ ಓದಲೇಬೇಕು ಅಂತ MA ಮೇಯ್ಸುತ್ತ ಅಥವಾ ಬಾರೆ ಮೇಲೆ ಎಲ್ಲಾದರೂ ಹೋದಾಗ ಬುಕ್ಸ್ ಊಸ್ಕೊಂಡೋಗಿ ಓದ್ತಿದ್ದೆ. ಆ ಥರ ಕಷ್ಟದಲ್ಲಿ ಓದಿ ಬಂದಿರೋದು, ಓದಲೇಬೇಕು ಅಂತವ. BEd ಮಾಡ್ಕೊಂಡು ಆದ್ಮೇಲೆ ನಾನು ಹಿಂದಿ BEd ಮಾಡಿ ಆದ್ಮೇಲೆ ಮದುವೆ ಆಗಿದ್ದು. ಆಮೇಲೆ ಕರೆಸ್ಪಾಂಡೆನ್ಸಲ್ಲಿ ನಾನು 2ನೇ ಮಗಳು ಹುಟ್ಟ ಟೈಮಲ್ಲಿ BA ಮತ್ತೆ MA ಮಾಡ್ಕೊಂಡು ಸೋಸಿಯಾಲಜಿ ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಂಡಿದ್ದು. ಓದಲೇಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತಾ ಇತ್ತು ನಿಮಗೆ? ನನ್ನ ಮನಸ್ಸಿಗೆ ಬಂತು, ಎಷ್ಟು ಓದಿ ಮುಗಿಸಿದ್ರೆ ಇನ್ನೂ ಸಾಲದು, ಇನ್ನೂ ಸಮಾಜದಲ್ಲಿ ತಿಳ್ಕೊಬೇಕು ಏನಾದರೂ
ಅಂತ ಹೇಳ್ಬಿಟ್ಟು ಓದಬೇಕು ಅಂತ ಆಸೆ ಆಯಿತು. ಅದ್ರ ಸೋಷಿಯಲ್ ತಗೊಂಡು ಹಿಂದಿ ಸಬ್ಜೆಕ್ಟ್ ತಗೋತಿದ್ದು ನನ್ನ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷ್ ತಗೋತಿದ್ದಿಲ್ಲ, ಕನ್ನಡ ಹಿಂದಿನೇ ತಗೋತಿದ್ದು. ಅಲ್ಲಿ ಆ ಥರ ಓದಿ ಸರ್. ಮನೆಯಲ್ಲಿ ಓದೋದಕ್ಕೆ ಪ್ರತಿರೋಧ ಇತ್ತಾ, ಓದ್ಬೇಡ ಅಂತ ಹೇಳ್ಬಿಟ್ಟು? ಅದು ಮಾಮೂಲಿ ಅಕ್ಕ ತಂಗಿಯರ್ದು ಕೆಲಸ ಮಾಡದೇ ಇದ್ದಾಗ ಕೆಲಸ ಮಾಡೋದಿಲ್ಲ, ನೀನು ಬರೀ ಓದ್ಕೊಂಡೆ ಕೂತ್ಕೈತಿ ಅನ್ನೋದಿತ್ತು. ಆದ್ರೆ ಮೇಂಟೈನ್ ಮಾಡ್ಕೊಂಡು ಹೆಂಗೆ ಓದಿದ್ದು ಸರ್. ತಂದೆ ತಾಯಿ ಏನು ವೃತ್ತಿ ಮಾಡ್ತಿದ್ರು? ವ್ಯವಸಾಯ ಮಾಡ್ತಿದ್ರು. ತಂದೆ ಊರಿಗೆ ಪಟೇಲರಾಗಿದ್ರು, ಮುಖ್ಯಸ್ಥರಾಗಿದ್ರು. ಆದ್ರೆ ಅವರು ಏನು ಆಸ್ತಿ ಹಣ ಏನು ಮಾಡ್ಲಿಲ್ಲ, ಆದ್ರೂ ಬಡತನನೇ ವ್ಯವಸಾಯ ಮಾಡ್ಕೊಂಡಿದ್ರು ಸರ್ ಎಲ್ಲರೂ. ನೀವು ಈ ಅಗ್ರಹಾರ ಬೆಳಗುಳಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತೀರಾ? ಯಾವಾಗ ಕೆಲಸಕ್ಕೆ ಸೇರ್ಕೊಂಡ್ರಿ? ನಾನು 2004ನೇ ಇಸ್ವಿಲಿ ಸರ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದು. ನನಗಾಗ 700 ರೂಪಾಯಿ ಸಂಬಳ ಕೊಡ್ತಿದ್ರು. ತಕ್ಷಣ 6 ತಿಂಗಳಿಗೆ ನಾನು ಮಡಿಕೇರಿ GDC ಟ್ರೈನಿಂಗ್ ಅಂತ ಹಾಕಿದ್ರಲ್ಲಿ ಹೋಗಿದ್ದೆ. 6 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಬಂದೆ. ಅದಾದ 10 ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ 2013ನೇ ಇಸ್ವಿಯಿಂದ CEO ಆಗಿ ಪ್ರಮೋಷನ್ ಆಯ್ತು ನನಗೆ. ಈಗ 3 ಜನ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ. ಹೇಗಿದೆ ಅಲ್ಲಿ ಸೊಸೈಟಿ? ಚೆನ್ನಾಗಿ ನಡೀತಾ ಇದೆಯಾ? ತುಂಬಾ ಚೆನ್ನಾಗಿ ನಡೀತಿದೆ. ಆದ್ರೆ ಸ್ವಸಹಾಯ ಸಂಘಗಳು ಸುಸ್ತಿಯಾಗ್ಯಾರ, ಎಲ್ಲ 50 ಲಕ್ಷ ಸುಸ್ತಿಯಾಗಿದೆ. ಯಾರು ಕಟ್ಟಕ್ಕೆ ಬರಲ್ಲ, ವಸೂಲಿ ಮಾಡಕ್ಕೆ ನೋಟಿಸ್ ಕೊಟ್ಟರು ಯಾವುದಕ್ಕೂ ಬರೋದಿಲ್ಲ. ಎಷ್ಟು ವ್ಯವಹಾರ ಮಾಡುತ್ತೆ ಒಂದು ವರ್ಷದಲ್ಲಿ? ಒಂದು ವರ್ಷಕ್ಕೆ 10 ಕೋಟಿ ವ್ಯವಹಾರ ನಡೆಯುತ್ತೆ. 10 ಕೋಟಿ ವ್ಯವಹಾರ ನಡೆಯುತ್ತೆ. ಎಷ್ಟು ಸಾಲ ಕೊಡ್ತೀರಿ? ಒಂದು ಎಕರೆಗೆ 50,000 ಕೊಡ್ತೀವಿ. 50,000 ಕೊಡ್ತೀರಿ. ಈ ಉಳಿದವರು ಸುಸ್ತಿ ಆಗ ಅಂತವ್ರನ್ನ ನೀವು ಮನವೊಲಿಸಿ ನೋಟಿಸ್ ಎಲ್ಲ ಕೊಡ್ತೀವಿ, ತಿಳುವಳಿಕೆ ಪತ್ರ ಕೊಡ್ತೀವಿ ಫಸ್ಟು. ಆಮೇಲೆ 2ನೇ ಸಲ ನೋಟಿಸ್ ಕೊಡ್ತೀವಿ. ಡೆತ್ ಆದ್ರೆ ಕಟ್ಟೋದಿಲ್ಲ ಅಂತಾರೆ, ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಹೆಂಡತಿ ಹೆಸರಿಗೆ ಅಥವಾ ಮಕ್ಕಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ರಿನ್ಯೂವಲ್ ಮಾಡ್ಕೊತೀವಿ. ಇದೆಲ್ಲದರ ಜೊತೆಗೆ ಈ ನಾಟಕದ ಬಗ್ಗೆ ನಿಮಗೆ ಹೆಂಗೆ ಪ್ರೀತಿ ಬಂತು? ನಾಟಕ ಅಂದ್ರೆ ಫಸ್ಟ್ ಚಿಕ್ಕ ಹುಡುಗಿಯಾಗಿದ್ದಾಗಲಿಂದಲೇ ಒಂದ್ಸಲ ಅಭಿಮನ್ಯನ ಜೊತೆ ಸಿಕ್ಕಿಯರ್ ಪಾತ್ರ ಮಾಡಿದ್ದು. 9ನೇ ಕ್ಲಾಸ್ ಓದ್ಬೇಕಾದ್ರೆ ಅಲ್ಲಿಂದ ಇಂಟ್ರೆಸ್ಟ್ ಬಂತು. ಆಗ್ಲೇ ಹಾಡೆಲ್ಲ ಪಕ್ಕದ ಮನೆ ನಾಟಕ ಕಲಿಯುವಾಗ ನೋಡ್ಕೊಂಡು ಕೇಳಿಸ್ಕೊಂಡು ಅದೇ ಮೂಡ್ ಬಂತು. ನಿಮ್ಮ ಕಾಲೇಜಲ್ಲಿ ಹೈಸ್ಕೂಲಲ್ಲೆಲ್ಲ ಆಟ ಆಡೋದು ಎಲ್ಲ ಮಾಡ್ತಿದ್ದು. ಇಲ್ಲಿ ಬಂದ್ಮೇಲೆ ಈಗ ಕೆಲಸ ಆದ್ಮೇಲೆ ಸೆಕ್ರೆಟರಿ ಆದ್ಮೇಲೆ ಹಾರ್ಮೋನಿಯಂ ಕಲ್ತಿದ್ದು. 11ನೇ ಇಸ್ವಿಯಿಂದ ಹಾರ್ಮೋನಿಯಂ ಕಲ್ತು 2 ವರ್ಷಗಳ ಕಾಲ. ಅದು ನಮ್ಮನೆ ಹತ್ರಕ್ಕೆ ಗುರುಗಳನ್ನ ಕರ್ಕೊಂಬಂದು ಕಲ್ತ್ಕೊಂಡು. ಇನ್ನೊಬ್ರು ಬಸವರಾಜ್ ಅಂತ ಮಾಸ್ಟ್ರು, ಅವರು ಡ್ರಾಮಾ ಮಾಸ್ಟ್ರಯ್ಯ, ಅವ್ರ ಮಾಸ್ಟರ್ ಎಲ್ಲ ಕರ್ಕೊಂಬರೋರು ನಮ್ಮನ್ನವರು ಸಪೋರ್ಟ್ ಮಾಡಿದ್ರು ಕಲಿಯೋಕ್ಕೆಲ್ಲ. ತುಂಬಾ ಅನುಕೂಲ ಮಾಡಿಕೊಟ್ರಾಗ. ಆ ಥರ ಮನೆಗೆ ಕರ್ಕೊಂಬಂದು ಅಥವಾ ಚಂದ್ರಪಟ್ಟಣದಲ್ಲಿ ಮತ್ತೆ ಗಾಯತ್ರಿ ಭಟ್ವಾಳ ರಾಮಚಂದ್ರಪ್ಪ ಅಂತವ್ರೆ, ಅಲ್ಲಿ ಕೆಲವು ದಿವಸ 1-3 ತಿಂಗಳು ಸಂಗೀತ ಕ್ಲಾಸ್ ಹೋಗಿದ್ದು. ಅದ್ರ ಮೂಲಕ ಕಲ್ತ್ಕೊಂಡು ಸರ್. ಒಟ್ಟಿನಲ್ಲಿ ಎಲ್ಲ ಸೇರಿ ಟೋಟಲಿ ಕೃಷ್ಣನ ಆಶೀರ್ವಾದ ಅಂತ ನಂಬ್ಕೊಂಡು ಈ ದಾರಿ ಹಿಡಿದಿದ್ದಿ. ಅಂದ್ರೆ ಇದಿರೋದ್ರಿಂದ ಒಳ್ಳೆ ಹವ್ಯಾಸ ಇದು. ಮನಸ್ಸಿನಲ್ಲಿ ಏನೇ ಕಷ್ಟಗಳಿದ್ರು ಕೂಡ ಇದ್ರ ಮೂಲಕ ನನಗೆ ಹೋಯ್ತೈತೆ. ಏನೇ ಫ್ಯಾಮಿಲಿ ಸಮಸ್ಯೆ ಆಗಲಿ ಇನ್ನೊಂದಾಗ್ಲಿ ಏನೇ ಇದ್ರು ಈ ಹಾರ್ಮೋನಿಯಂ ಮೂಲಕ, ಸರಸ್ವತಿ ಮೂಲಕ ನನ್ನ ಅಭಿವೃದ್ಧಿ ಆಯ್ತಾ ಇದೀನಿ. ಈಗ 9ನೇ ಕ್ಲಾಸಲ್ಲಿ ನಾಟಕ ಮಾಡಿದ್ದೆ ಅಂತ ಹೇಳಿದ್ರಿ, ಆಮೇಲೆ ನಾಟಕಗಳನ್ನು ಮಾಡ್ಲಿಲ್ವಾ? ಇಲ್ಲ ಸರ್, ಮಾಡ್ಲಿಲ್ಲ. ಯಾವಾಗ್ಲೂ ಮಾಡ್ಲೇ ಇಲ್ಲ? ಇಲ್ಲ. ಈ ನಾಟಕ ಕಲಸ ಅಂತ ಮೇಷ್ಟ್ರಾಗ್ಬೇಕು ಅಂತ ಹೇಳಿ ಯಾಕೆ ಬಂತು ನಿಮ್ಮ ಮನ್ಸಿಗೆ? ಸುಮ್ಮನೆ ಏನೋ ನಾವು ನುಡ್ಸ್ಕೊಂಡು ಮನೇಲಿ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಆಟ ಕೇಳೋಣ ಅಂತ ಹೇಳ್ಬಿಟ್ಟು ಮಾಸ್ಟರ್ ಕರ್ಕೊಂಬಂದು ಅವ್ರಿಗೆಲ್ಲ ಫೀಸ್ ಕಟ್ಟು 50,000 ರೂಪಾಯಿ ಫೀಸ್ ಎಲ್ಲ ಕೊಟ್ಟು ಅವ್ರಿಗೆಲ್ಲ ಎಲ್ಲ ತುಂಬ ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಕಲ್ತ್ಕೊಂಡು ಸುಮ್ಮನೆ ಹಾಡುಗಳು ಕಲ್ತ್ಕೊಳ್ಳೋಣ ಅಂತ ಕಲ್ತ್ಕೊಂಡಿದ್ದು ಅಷ್ಟೇ ನಾವು. ಆಮೇಲೆ ನಾಟಕ ನಮ್ಮ ಮಾಸ್ಟರ್ ನಮಗೆ ಹಾರ್ಮೋನಿಯಂ ಹೇಳ್ಕೊಟ್ಟಿದ್ರು ಅವರು, ಮೂರ್ತಿ ಅಂತವ. ಅವರು ಒಂದೂರಲ್ಲಿ ಕಲಿಸ್ತಿದ್ರು. 2 ಕಡೆ ಅವ್ರಿಗೆ ಡ್ರಾಮಾ ಪ್ರಾಕ್ಟೀಸ್ ಆಗಿಬಿಡ್ತು. ಆಮೇಲೆ ನಮ್ಮನ್ನ ನೀವು ಆಡ್ಸ್ಕೊಂಡಿರಿ ಅಂತ ಬಿಟ್ರು. ಸುಮ್ಮನೆ ಇನ್ನೊಬ್ರು ಬಸವರಾಜ್ ಅಂತ ಮಾಸ್ಟರ್ ಅವ್ರು ನಮ್ಮನ್ನ ಬಿಟ್ರಲ್ಲಿ. ನಾವಿಬ್ರು ಕಲಿಸ್ತಾ ಅಲ್ಲೇ ಅಭ್ಯಾಸ ಆಯ್ತು. ಮೊದಲನೇ ನಾಟಕ ಚಿನ್ನನಹಳ್ಳಿ ಅಂತ ಹೆಬ್ಬಾಳ್ ಪಕ್ಕ ಅಲ್ಲಿ ಆಡಿಸ್ದೆ. ಆಮೇಲೆ 2ನೇ ನಾಟಕ ಅದಾದ 15 ದಿವಸಕ್ಕೆ ಮತ್ತೆ ಬೆಳಗುಲಿ ನಮ್ಮನ್ನ ಕೆಲಸ ಮಾಡಿ ಡ್ಯೂಟಿ ಅಲ್ಲೇ ಮಾಡಿಸ್ದೆ. 3ನೇ ನಾಟಕ ನುಗ್ಗೇಳಮ್ಮ ದೇವಸ್ಥಾನದ ಓಪನ್ ಮಾಡಿಸ್ದೆ. ಅಲ್ಲಿ 5,000 ಜನ ಸೇರಿದ್ರು. ಅದಾದ್ಮೇಲೆ ಹಂಗೆ ಕ್ಲಿಕ್ ಆಯ್ತು. ಸೊ ವರ್ಷಕ್ಕೆ 2, 3, 4 ಎಲ್ಲ ಆಡಿಸ್ದೆ. ಸ್ತ್ರೀಯರು ಇದುವರೆಗೂ ಯಾರು ಸಿಕ್ಕಿತ್ತಿಲ್ಲ. ಅವತ್ತಿಂದ ನಂಗೆ ಆಸೆ ಇತ್ತು, ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ತಾಲೂಕಲ್ಲಿ ಒಂದು ಲೇಡೀಸ್ ಟೀಮ್ ಕಟ್ಟಬೇಕು, ಮಾಡಿಸ್ಲೇಬೇಕು, ಅವ್ರಿಗೂ ತಿಳುವಳಿಕೆ ಬರಬೇಕು. ಎಲ್ಲ ಸುಮ್ಮನೆ ಆರ್ಕೆಸ್ಟ್ರಾ ಪಿಕ್ಚರು ಅದೆಲ್ಲ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಅವ್ರನ್ನು ನಾವು ನೋಡೋ ಬದಲು ನಮ್ಮನ್ನು ಜನ ನೋಡ್ಲಿ, ನಾವು ಗುರುತಿಸ್ಕೋಬೇಕು ಸಮಾಜದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದೊಂದು ಆಸೆ ಪಟ್ಟು ಮಾಡ್ಬೇಕು ಅಂತ ನಮ್ಮ ಸಾವಿತ್ರಮ್ಮರು ಫಸ್ಟ್ ಜೈನ ಮೇಡಮ್ ಸಿಕ್ಕಿದ್ರು. ಅವ್ರೇನೋ ಪಾಪ ಕೆಲಸದಲ್ಲಿ ಬ್ಯುಸಿ ಆಗಿ ನನಗೆ 4 ತಿಂಗಳು ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಆಮೇಲೆ ಯಾರೋ ಅವ್ನ ಕೇಳಿ ಅಂತ ಸಾವಿತ್ರಮ್ಮ ಮೇಡಮ್ ಅವ್ರನ್ನ ಅವ್ರಿಗೆ ಕೇಳೋದು ಕಾಯ್ದು ಬನ್ನಿ ಮೇಡಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸಂಘ ಕಟ್ಟಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಸರ್. ಈಗ ಗಂಡು ಮಕ್ಳಿಗೂ ಕೂಡ ನಾಟಕ ಕಲಿಸಿದ್ರು? ಗಂಡು ಮಕ್ಳಿಗೆ ಒಂದು 35 ರಾಜ ಸತ್ಯರಥ ಶನಿಪ್ರಭಾವ ಕಲಿಸಿದ್ದೀನಿ. 50-60 ನಾಟಕ ಕುರುಕ್ಷೇತ್ರ ಜಾಸ್ತಿ ಆಡ್ಸಿದ್ದೀನಿ ಸರ್. ಇನ್ನು ರಾಮಾಯಣ ಆಡ್ಸಿಲ್ಲ, ನೆಕ್ಸ್ಟ್ ಬ್ಯಾಚ್ ಆಡ್ಸೋಣ ಅಂತ ಇದ್ದೀನಿ ಸರ್. ಈಗ ನಾಟಕದಲ್ಲಿ ಹಾಡ ಅಂತ ಹಾಡುಗಳನ್ನ ಕಲಿಬೇಕು ಅಂತ ಹೇಳಿ ಈ ರಂಗಕ್ಕೆ ನೀವು ಬಂದಂತವ್ರು. ಆಮೇಲೆ ಈಗ ನಾಟಕವನ್ನೇ ಕಲಿಸ್ತಕ್ಕಂಥ ಮೇಷ್ಟ್ರ ಆಗ್ಬಿಟ್ಟಿದ್ದೀರಿ. ಈಗ ಒಂದು ಹಾಡು ಹಾಡ್ಬೋದಾ ನಮ್ಮ ಕೇಳುಗರಿಗೋಸ್ಕರ? ನೀವು ನಿಮ್ಗೆ ಯಾವ್ದು ಬಹಳ ಇಷ್ಟವಾದ ಹಾಡಿದ್ಯೋ ಪೌರಾಣಿಕ ನಾಟಕಗಳಲ್ಲಿ ಆ ಒಂದು ಹಾಡನ್ನು ಹಾಡಿ. ಸರಿ. ಕರ್ಣನ ಪಾತ್ರದ ಒಂದು ಹಾಡು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿ
ಪೊರೆದೆ ಕರುಣೆಯ ತೋರದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲೀನ ಎಂದಿಗೆ ಈ ಋಣವ ತೀರಿಸಲೀನ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಹರಿಯೇ ಮಗುವಮ್ಮ ನಾನಾಗ ಏನೊಂದನು ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಅಕ್ಷಮವೆನಿಸಿ ಜೀವವ ತ್ಯಜಿಸಿ ಅಕ್ಷಮವೆನಿಸಿ ಜೀವವ ತ್ಯಜಿಸಿ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ಎನಗಿದು ಕೊರತೆ ಐವರ ಮಾತೆ ಎನಗಿದು ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಹಾಡುವಂತಹ ಹಾಡು ಇದು ಅಂತ ಹೇಳಿ ತಾವು ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರಿ. ಯಾವ ಪ್ರಸಂಗದಲ್ಲಿ ಹಾಡ್ತಕ್ಕಂಥದ್ದು? ಗಂಗಾ ತೀರಸ್ ಅದು ಗಂಗಾ ತೀರ ಅಂತ ಕುಂತಿ ಅಂದ್ರೆ ಅಮ್ಮ ಮಗ ಭೇಟಿ ಆಗುವಂಥ ಸ್ಥಳ. ಅವನು ನನ್ನ ಆಗ ಭೇಟಿಯಾಗಿರ್ತಾರೆ ರಸ್ತೆಗಿಬ್ರು ಕರ್ಣ ಮತ್ತೆ ಕುಂತಿ. ಕೃಷ್ಣ ಹೇಳಿ ಕಳಿಸಿರ್ತಾನೆ, ನಿನ್ನ ತಾಯಿ ಸಿಗ್ತಾಳೆ ಗಂಗಾ ತೀರಕ್ಕೆ ಹೋಗಲ್ಲಿ ನಿನ್ನ ಜನ್ಮ ವೃತ್ತ ಅಂತ ತಿಳ್ಕತ್ತಿ ಅಂತ ಹೇಳಿ ಕೃಷ್ಣ ಹೇಳಿ ಕಳಿಸ್ತಿರ್ತಾರೆ. ಅಲ್ಲಿ ಮತ್ತೆ ಅವ್ರ ತಾಯಿನೂ ಬರ್ತಾರೆ, ಇವರಿಬ್ರು ಭೇಟಿ ಆಯ್ತಾರೆ ಗಂಗಾ ತೀರ ಅಲ್ಲಿ ಪಕ್ಕದಲ್ಲಿ. ಆಗ ಕರ್ಣ ಬಂದಾಗ ಈ ತಾಯಿ ಹುಟ್ಟು ಕೇಳ್ತಾಳೆ, ನೀನು ಯಾರು ಕೇಳಿದಾಗ ನಾನು ಕುಂತಿ ಅರ್ಜುನ ಶತ್ರು ತಾಯಿ ಅಂತ. ಅರ್ಜುನ ಶತ್ರು ಆಗಿರ್ತಾನೆ ನಾನು ಕರ್ಣಂಗೆ. ಅವ್ರ ಸಹೋದರರಾಗಿದ್ರು ಕೂಡ ಗೊತ್ತಿರಲ್ಲ, ಶತ್ರು ಆಗಿರ್ತಾರೆ. ಅಂಥ ಟೈಮಲ್ಲಿ ಇಲ್ಲಿ ಯಾಕಮ್ಮ ಬಂದೆ ನೀನು ಯಾರು ಅಂತ ಕೇಳಿದಾಗ ನಾನು ನಿನ್ನ ತಾಯಿ ನಿನ್ನ ಅಂತ ಹೇಳ್ತಾಳೆ. ಆಗ ನೀನು ಎಲ್ಲಿ ಯಾಕೆ ಬಂದೆ, ನಿನ್ನ ಕರ್ಕೊಂಡೋಗಕ್ಕೆ ಬಂದೆ ನಾನು ಅಂತ. ಎಲ್ಲಿ ಕರ್ಕೊಂಡೈತಿ ಅಂತಂದರೆ ನನ್ನ ಜೊತೆ ಬಾ ನೀನು ಅಂತ ಹೇಳಿ ಕೇಳ್ತಾಳೆ. ಆಗ ಅವನು ನಾನು ಬರೋದಿಲ್ಲ ಅಂತ ಹೇಳಿದಾಗ ಅನೇಕ ವರ್ಷಗಳಾದ್ಮೇಲೆ ನೀನು ನನಗೆ ಭೇಟಿಯಾಗಿದೆ ಅಂತ ಬಹುದಿನದ ಬಯಕೆ ನನಗೆ ಬಯಸಿತ್ತಮ್ಮ ಅಂತ ಆ ಪ್ರಸಂಗದಲ್ಲಿ ಹೇಳ್ತಾನೆ ಸರ್. ಇದನ್ನು ಆ ಪ್ರಸಂಗದ ಒಂದು ಹಾಡನ್ನ ನೀವು ಹಾಡಿದ್ರಿ. ಹಾಡುವಾಗ ನೀವೇ ಹಾರ್ಮೋನಿಯಂನ ಹಾಡಿಸ್ಕೊಂಡು ಹಾಡಿದ್ರಿ ಅಲ್ವಾ? ಹಾರ್ಮೋನಿಯಂನ ಹೆಂಗ್ ಕಲ್ತ್ರಿ ಮತ್ತೆ ಎಲ್ಲಿ ಕಲ್ತ್ರಿ? ಸಂತೇಶ್ವರ ಮೂರ್ತಿ ಅಂತ ಗುರುಗಳಿದ್ರು, ಅವ್ರ ಹತ್ರ ಹಾಡುಗಳು ನುಡ್ಸೋದು ಮಾತ್ರ ಕಲ್ತ್ಕೊಂಡಿವಿ. ಆಮೇಲೆ ರಾಮಚಂದ್ರಪುರ ಚಂದ್ರಪಟ್ಟಣ ಗಾಯತ್ರಿ ಬಡಾವಣೆಯಲ್ಲಿ ಅವರೇ ಅವ್ರ ಹತ್ರ ಸ್ವರಗಳನ್ನ ಕಲ್ತ್ಕೊಂಡು ಸ್ವಲ್ಪ. ಈಗ ನಾಟಕದ ಮಾಸ್ಟರ್ ಆಗಬೇಕು ಅಂದ್ರೆ ಹಾರ್ಮೋನಿಯಂ ಕಡ್ಡಾಯವಾಗಿ ಕಲಿಲೇಬೇಕಾ? ಕಲಿಬೇಕು ಸರ್, ಕಲಿಲೇಬೇಕು. ಬರೀ ಡೈಲಾಗ್ ಹೇಳ್ಕೊಂಡು ಆಕ್ಷನ್ ಹೇಳ್ಕೊಂಡು ಮಾಡಕ್ ಆಗೋದಿಲ್ಲ. ಅದು ಸಹ ನಿರ್ದೇಶನ ಈ ತರ ಆಯ್ತಾರೆ. ಹಾರ್ಮೋನಿಯಂ ನುಡಿಸ್ಕೊಂಡು ಡೈರೆಕ್ಷನ್ ಮಾಡ್ತೀನಿ ಅಂತಂದ್ರೆ ಕಲಿಲೇಬೇಕು, ಹಾರ್ಮೋನಿಯಂ ಕಲಿಲೇಬೇಕು. ಹಾರ್ಮೋನಿಯಂ ಕಲೀಲಿಕ್ಕೆ ಎಷ್ಟು ದಿವಸ ತಗೊಂಡ್ರಿ? 2 ವರ್ಷ ಆಯ್ತು ಸರ್. 2 ವರ್ಷದವರೆಗೂ? ಹೌದು. ಅಂದ್ರೆ ನಮಗೆ ಟೈಮ್ ಇರ್ಲಿಲ್ವಲ್ಲ, ಡ್ಯೂಟಿ ಮಾಡ್ಕೊಳ್ಳೋದು, ಡ್ಯೂಟಿ ಮಾಡಬೇಕು, ಮನೆ ನೋಡ್ಬೇಕು, ಹಂಗಾಗಿ 2 ವರ್ಷ ತನಕ ಕಲ್ತಿದ್ದು. ಅಂದ್ರೆ ತುಂಬಾ ಇಂಟ್ರೆಸ್ಟ್ ಕಲಿಬೇಕು, ಸುಮ್ಮನೆ ಕಲಿಯಕ್ಕಾಗೋದಿಲ್ಲ. ಇದು ಒಂದು ಮರದಿಂದ ಮಾಡಿರೋಂಥದ್ದು ಸರಸ್ವತಿ. ಇದನ್ನ ನಾವು ಮನುಷ್ಯರು ಹೇಳತ್ತರ 6 ಶಬ್ದಗಳನ್ನ ನಾವು ಇಲ್ಲಿ ತರಬೇಕು ಅಂತಂದ್ರೆ ತುಂಬಾ ಕಷ್ಟಪಟ್ಟು ಏಕಾಗ್ರತೆ ಇಟ್ಕೊಂಡು ಕಲಿಬೇಕು ಸರ್. ಪ್ರತಿ ದಿವಸ ಎಷ್ಟು ಹೊತ್ತು ಅಭ್ಯಾಸ ಮಾಡ್ತಾ ಇದ್ರಿ? ಪ್ರಾಕ್ಟೀಸ್ ಮಾಡೋಕೆ ಡೈಲಿ 1 ಗಂಟೆ 1.5 ಗಂಟೆ ಮಾಡ್ತಿದ್ವಿ. ಓಹೋ, 1.5 ಗಂಟೆ ಪ್ರಾಕ್ಟೀಸ್ ಮಾಸ್ಟರ್ ಜೊತೆ ಹೇಳಿಸ್ಕೊಂಡು? ಹೌದು, ಮಾಸ್ಟರ್ ಕೂತ್ಕೊಂಡು ಹೇಳ್ಕೊಡೋರು, ನಾವು ಆ ಕಡೆ ಈ ಕಡೆ ಕೂತ್ಕೊಂಡು ನೋಡ್ಕೊಂಡು ಅವ್ರಿಗೆ ಹೋಮ್ವರ್ಕ್ ಕೊಟ್ಟಕ್ಕೆ ಕೊಡೋರು ನಮಗೂ. ಈ ತರ ನಾಳೆಗೆ ಈ ಹಾಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೇಕು ನೀವು ಅಂತ, ಅದನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು. ಈಗ ಯಾವ ಹಾಡಾದ್ರೂ ಸುಗಮವಾಗಿ ನುಡಿಸ್ತೀರಾ? ಎಷ್ಟು ವರ್ಷ ಆಯ್ತು ಕಲ್ತ್ಕೊಂಡು ನೀವು? 2012ನೇ ಇಸ್ವಿಯಿಂದ ಆಡಿಸ್ತೀನಿ. 12ನೇ ಇಸ್ವಿಯಿಂದ ಹೆಚ್ಚು ಕಮ್ಮಿ ಒಂದು 12-13 ವರ್ಷ ಆಯ್ತು ಕಲ್ತ್ಕೊಂಡು. ಈ ಮೊದಲನೇ ನಾಟಕ ಎಲ್ಲಿ ಕಲ್ಸಿದ್ ನೀವು? ಚಿನ್ನೇನಹಳ್ಳಿ ಅಂತ ಹೆಬ್ಬಾಳ ಪಕ್ಕ. ಚಿನ್ನೇನಹಳ್ಳಿ? ಹೌದು. ಫಸ್ಟ್ ನಾನು ಶನಿವಾರ ನಾಟಕ ಕಲಿಸ್ತೆ ಬಾಗೂರು ಹೋಬಳಿ ಅಗಡಿಗೆರೆಯಲ್ಲಿ, ರಾಜ ಸತ್ಯರಥ ಶನಿಮಾತ್ಮೆ ಅಂತ. ಅಲ್ಲಿ 3 ತಿಂಗಳ ಕಾಲ ಫಸ್ಟ್ ಶನಿವಾರ ನಾಟಕ ಕಲಿಸಿ ಆದ್ಮೇಲೆ ಕುರುಕ್ಷೇತ್ರ ಫೀಲ್ಡ್ ಬಂದಿದ್ದು. ಮೊದಲು ಚಿನ್ನೇನಹಳ್ಳಿ ಕಲ್ಸಿದ್ರಿ ಅಲ್ವಾ? ಈಗ ಇವರು ಮೇಷ್ಟ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತೇಳಿ ಗುರುತು ಮಾಡಿ ಯಾರು ಕರ್ಕೊಂಡು ಹೋಗಿದ್ ನಿಮ್ಮನ್ನ?
ನಮ್ಮ ಗುರುಗಳು ನಮಗೆ ಕಲಿಸಿದ್ರಲ್ಲ, ಅವ್ರು ಪ್ರಾಕ್ಟೀಸ್ ಮಾಡಿಸ್ತಿದ್ರಲ್ಲಿ. ಅವ್ರು ನಮ್ಮನ್ನು ಬಿಟ್ಬಿಟ್ಟು ಅವ್ರು ಬೇರೆ ಕಡೆ ಹೋದ್ರು. ಆಗ ನಾವು ಕಲಿಸಿದಾಗ ಅವರೇ ಅದೇ ಟೀಮಲ್ಲಿ ನಾನು ಬೆಳಗುಲಿ ಮತ್ತೆ ನುಗ್ಗೇಳಿ 3-4 ಕಡೆ ಅದೇ ಟೀಮಲ್ಲಿ ಆಡಿಸ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೊಸಬರಿಗೆ ಕಲಿಸ್ತೆ. ನಾನು ಸ್ವಂತ ಇಂಡಿವಿಜುವಲ್ ಮಾಡ್ಕೊಂಡು ಕಲಿಸಿದ್ದು ನಾನು. ಆಗ ಅವ್ರ ಮಾಸ್ಟರ್ ಟೀಮ್ಗೆ ಹೋಗ್ಲಿಲ್ಲ ಇನ್ನ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ನಮ್ಮ ಪಾಡಿಗೆ ನಮ್ಮ ಬೇರೆ ಟೀಮಲ್ಲಿ ನಾವು ಮಾಡಿದೆ ಸರ್. ನಾನು ಓನಾಗಿ ಮಾಡಿದೆ. ಒಂದು ಕೆಲಸದ ವಿಷಯ ಆಗಲಿ, ಕಲಿಯೋ ಅಂಥ ವಿಷಯ ಆಗಲಿ, ಈಗ ಗಂಡು ಮಕ್ಕಳು ಕಲಿಸುವಾಗ ಸ್ವೀಕಾರ ಮಾಡ್ತಕ್ಕಂಥದ್ದು ಬೇರೆ, ಹೆಣ್ಮಕ್ಳು ಕಲಿಸುವಾಗ ಸ್ವೀಕಾರ ಮಾಡ್ತಕ್ಕಂಥದ್ದು ಬೇರೆ. ನಿಮಗೆ ಏನು ಅನ್ನಿಸ್ತು? ಹೇಗೆ ಸ್ವೀಕಾರ ಮಾಡಿದ್ರು ನಿಮ್ಮನ್ನು ಗಂಡಸ್ರಿಗೆ ಕಲಿಸುವಾಗ? ಹೌದು, ಗಂಡಸ್ರಿಗೆ ಕಲಿಸುವಾಗ ಅಂದ್ರೆ ನಾವು ಈ ಸ್ಥಾನದಲ್ಲಿ ಕೂತ್ಕೊಂಡಾಗ ತಾಯಿ ಸ್ಥಾನನೇ ಗುರುಗಳ ಸ್ಥಾನನೇ ತುಂಬ್ತಾರೆ, ತುಂಬಕ್ಕಾಯ್ತದೆ. ಅವ್ರ ಮನಸ್ಸಿನಲ್ಲಿ ಏನೇನಿರ್ತೋ ಅದು ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮನಸ್ಸಿನಲ್ಲಿರೋದು ಅವರೆಲ್ಲ ಮಕ್ಳುಗಳೇ, ಅವರೆಲ್ಲ ಶಿಷ್ಯರೇ, ಮಕ್ಳುಗಳೇ, ನಾವು ತಾಯಿನೇ ಅವ್ರ ಮಕ್ಕಳೇ ಅಂತಲ್ಲ ಆ ಭಾವನೆಯಲ್ಲಿ ನಾನು ಕೂತ್ಕೊಳ್ಳೋದ್ರ ಮೇಲೆ. ನಾವು ಒಪ್ಪಂದ ಮಾಡ್ಕೊಳ್ಳುವಾಗಲೇ ಹೇಳಿರ್ತೀನಿ, ಸ್ಮೋಕು ಡ್ರಿಂಕ್ಸ್ ಅಥವಾ ಏನು ಮಾಡಿ ಒಳಗಡೆ ಬರೋ ಹಾಗಿಲ್ಲ, ಡ್ರಿಂಕ್ಸ್ ಮಾಡಿ ಬಂದಿಸ್ ನಾನು ಆಡ್ಸೋದಿಲ್ಲ ಅಂತೇಳಿ ಹೇಳಿ ಕಂಡೀಷನ್ ಮಾಡ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡ್ತೀವಿ ಹಳ್ಳಿ ಕಡೆ ಮಾಡಿಸುವಾಗ. ಈಗ ನೀವು ಹೇಳ್ಕೊಟ್ಟದನ್ನ ಎಲ್ಲ ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಹೆಂಗೆ? ಕಲಿತಾರೆ, ಕಲೀಲೇಬೇಕು. 1.5 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ 2 ತಿಂಗಳು ಕಲಿಸ್ತೀನಿ. ಇವ್ರ ಮಹಿಳೆಯರು ಇನ್ನು ಸ್ಟೇಜ್ ಏನು ಹಾರ್ಮೋನಿಯಂ ಅಂದ್ರೆ ಏನು ಅಂತ ಪಾಪ ಅವ್ರಿಗೆ ಇನ್ನೂ ಏನು ಗೊತ್ತಿಲ್ಲ. ಇಲ್ಲಿ ತುಳಿಬೇಕಂತ ಬೈಗ್ ನೋಡ್ತಾರೆ, ಇನ್ನು ಅವ್ರಿಗೆ ಅನುಭವ ಇಲ್ವಲ್ಲ. ಹಂಗಾಗಿ ಇವರು 4 ತಿಂಗಳ ಗಂಟೆ ಪ್ರಾಕ್ಟೀಸ್ ಕೊಟ್ಟು ಫೆಬ್ರವರಿ ತಿಂಗಳು ಆಡಿಸ್ಬೇಕು ಅಂತ ಇದೀವಿ ಸರ್. ಈಗ ಗಂಡಸರಿಗೆ ಕಲಿಸ್ತಾ ಇದ್ರಲ್ಲ, ನೀವ್ ಹೇಳಿದ್ರಿ ಈಗ ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು, ಹಂಗ್ ಬರ್ಬೇಕು ಅಂತ ಹೇಳ್ತಿದ್ರಿ. ಏನಾದ್ರೂ ತಲಾಟೆ ಮಾಡೋ ಅಂತದ್ದು ಅಥವಾ ಕುಚೋದ್ಯ ಮಾಡೋ ಅಂತದ್ದು ಅಂತ ಪ್ರಸಂಗಗಳೇನಾದ್ರೂ ಇದ್ವಾ? ಬರ್ತ ಆ ಥರನೂ. ಹೆಂಗ್ ನಿಭಾಯಿಸ್ತೀರಾ ಅದನ್ನ? ಡ್ರಿಂಕ್ಸ್ ಮಾಡಿ ಬರ್ತಾರೆ, ನಾವು ಅದ್ಲಿಸ್ತೀನಿ, ನೀವು ಬರೋದೇ ಬೇಡ ಹೋಯ್ತಾರ ಅಂತ ಅದ್ಲಿಸ್ತೀವಿ ಅಂತ ಬೇರೆಯವರು ಸಪೋರ್ಟ್ ಮಾಡ್ತಾರಲ್ಲ. ಆಗ ಆಯ್ತು ಅಂತ ಹೇಳ್ಬಿಟ್ಟು ಬರೋದಿಲ್ಲ ಇನ್ನೊಂದ್ಸಲ. ಹಂಗಿರ್ ಬರ್ತಾರೆ, ನಾನು ಅದನ್ನೇ ಆಡ್ಬೇಕು ಇದನ್ನೇ ಆಡ್ಬೇಕು ಅಂತ ಒಂದೆಲ್ಲ ನಸ್ಸೆಲ್ಲ ಆಡ್ತಲೇ ಇರ್ತಾರೆ, ನಾನು ನುಡಿಸ್ತಲೇ ಇರ್ಬೇಕು. ನುಡಿಸ್ತಿ ಆದ್ರೂ ಆಗೋದಿಲ್ಲ. ಆಗ ನುಡ್ಸಕ್ಕೆಲ್ಲ ಹೇಳಿ ನಡೀಲ್ಲ ಅಂತ ಹಂಗೂ ಹೋಯ್ತಾರೆ. ಹೆಂಗ್ ಬೇಕಾದ್ರೆ ಕಷ್ಟ, ಹಳ್ಳಿ ಜೀವನದಲ್ಲಿ ತುಂಬಾ ಕಷ್ಟ ಪ್ರಾಕ್ಟೀಸ್ ಮಾಡಿಸೋದುವೆ. ನಾನು ಸಂಜೆ ಡ್ಯೂಟಿ ಮುಗಿಸ್ಕೊಂಡು 6 ಗಂಟೆಗೆ ಹೋಯ್ತೀನಿ, 8:30 9 ಗಂಟೆಗೆ ಹೋಯ್ತೀನಿ. ನಮ್ಮ ಜೊತೆಗೆ ನಮ್ಮ ಯಜಮಾನರು ಬರ್ತಾರೆ, ಅದಮ್ಮ ಫ್ರೆಂಡ್ಗಳು ಬರ್ತಾರೆ, ಇನ್ನೊಬ್ಳು ಪದ್ಮಮ್ಮ ಅಂತಿದ್ರು ಅವ್ರ ಜೊತೆ ಬರ್ತಾರೆ. ಈಗ ಅಭ್ಯಾಸ ಆಗ್ಬಿಟ್ಟು ನಾನೇ ಕಾರೆಲ್ಲ ಡ್ರೈವಿಂಗ್ ಮಾಡ್ಕೊಂಡೆ ಕಲಿಸ್ಬಿಟ್ಟು ನೀವೇ ಕಲಿಸ್ಬಿಟ್ಟು ಬಂದ್ಬಿಡ್ತೀರಿ. ಈಗ ಎಷ್ಟು ನಾಟಕ ಕಲಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಕಲಿಸ್ತಾ ಇದ್ದಾರೆ? ಈ ಸಲ ಸರ್ ಮಾರ್ಚ್ ಎಂಡಲ್ಲಿ ಒಳಗರಸನಲ್ಲಿ ಕಲಿಸಿದ್ದೆ ಕುರುಕ್ಷೇತ್ರನ. ಈಗ ಮತ್ತೆ ಅವ್ರು ಆಡ್ತಾರೆ, ಈಗ ಮತ್ತೆ ಫೆಬ್ರವರಿಗೆ. ಇವತ್ತು ಫೆಬ್ರವರಿಗೆ ಆಡಿಸ್ಬೇಕು ಲೇಡೀಸ್ ಟೀಮು. ಈ ಸದ್ಯಕ್ಕೆ 2 ನಾಟಕ ಕೈಲವೆ, 4-5 ಇವ್ರಿಗೆ ಟೈಮ್ ಸಾಲ್ತಾ ಇಲ್ಲ ನಮ್ಗೆ, ಇವ್ರಿಗೆ ಕಲ್ಸೋದೆ ಒಂದು ದೊಡ್ಡ ಕಷ್ಟ. ಇವ್ರು ಸ್ವಲ್ಪ ಜಾಸ್ತಿ ತಿದ್ದಬೇಕಾಗುತ್ತೆ, ಹೇಳ್ಕೊಡ್ಬೇಕಾಗುತ್ತೆ, ಜಾಸ್ತಿ ಸಮಯ ಬೇಕು. ಅವ್ರಿಗಿನ್ನು ಚೆನ್ನಾಗಿ ಪ್ರಾಕ್ಟೀಸ್ ಆದ್ಮೇಲೆ ಅವ್ರಿಗೆಲ್ಲ ಆಕ್ಷನ್ ಇನ್ನು ಹೇಳ್ಕೊಡ್ಬೇಕು, ಯಾವ ಥರ ಬರಬೇಕು, ಯಾವ ಥರ ಹೋಗ್ಬೇಕು, ಅದೆಲ್ಲ ತಿದ್ದಿ ಹೇಳ್ಬೇಕು. ಹೇಳಿ ಒಟ್ಟಿಗೆ ಕಲಿಸ್ತಾ ಇದ್ದಾರೆ, ಬಿಡ್ತಾ ಇಲ್ಲ. ಅವ್ರ ಆಸಕ್ತಿ ಹೆಂಗಿದೆ? ಕಲಿತಾ ಅವ್ರಿಗೂ ಇಂಟ್ರೆಸ್ಟ್ ಐತೆ. ಬೇರೆ ಕಡೆ ಕೋಲಾಟ ಕಲಿತಿದ್ರು, ನೀವು ಕೋಲಾಟ ಮುಗಿಸ್ಕೊಂಬಂದೆ ಮಾಡಿ ಅಂತ ಎಲ್ಲ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಕಲಿಸ್ತಾ ಇದೀವಿ ಸರ್. ಗೊತ್ತಾರು ಕಲಿತಾರೆ. ಈ ತುಂಬಾ ಜನ ನಾಟಕದ ಮಾಸ್ಟರ್ಗಳನ್ನ ಮಾತಾಡ್ಸಿದ್ದೀನಿ ನಾನು. ಮಾತಾಡುವಾಗ ಅವ್ರಿಗೆ ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ, ಈ ಪಾತ್ರದ ಆಯ್ಕೆ ಬಗ್ಗೆ. ನನಗೆ ಇಂಥದ್ದೇ ಬೇಕು ಅಂತ ಹೇಳಿ ಕೆಲವರು ಹಠ ಮಾಡ್ತಾರೆ, ಇನ್ ಕೆಲವರು ಇಂಥ ಪಾತ್ರ ಅವನಿಗೆ ಕೊಡ್ಬೇಡ ಅಂತ ಹೇಳಿ ಹೇಳ್ತಾರೆ. ಈ ತರದ ಸಮಸ್ಯೆ ಎಲ್ಲ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಫಸ್ಟ್ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜೆಂಟ್ಸ್ಗಳು, ಇವನ್ಗೆ ಇಂತಿಂಥ ಪಾತ್ರನೇ ಕೊಡ್ಬೇಕು, ಇದನ್ನೇ ಕೊಡ್ಬೇಕು ಅಂತ ಲಿಸ್ಟ್ ಮಾಡ್ಕೊಂಬಂದಿರ್ತಾರೆ. ಆ ತರ ನಾವು ಪಾತ್ರ ಕೊಡಕ್ ಹೋದ್ರೆ ನಾಟಕ ಫೇಲ್ ಆಗುತ್ತೆ. ನಾವೇನು ಆಡ್ಸ್ಬಿಟ್ಟು ರೈಟ್ ಫಿಟ್ಟು ಅವ್ರ ವಾಯ್ಸ್ ಯಾವ ಥರ ಇದೆ ಚೆಕ್ ಮಾಡ್ಬಿಟ್ಟು ನಾನೇ ಪಾತ್ರ ಕೊಟ್ಟರೆ, ಮೇಷ್ಟಿಗಳಿಗೆ ಪಾತ್ರ ಹಂಚಕ್ಬಿಟ್ರೆ ನಾಟಕ ಸಕ್ಸಸ್ ಆಯ್ತದೆ. ಅವ್ರವ್ರು ರಾಜಕೀಯ ಮಾಡ್ಬಿಟ್ಟು ಒಬ್ಬರು ರಾಗನೇ ಇರೋದಿಲ್ಲ, ನಾನು 20,000 ಕೊಡ್ತೀನಿ, ನಂಗೆ ಕೃಷ್ಣ ಕೊಡು ಅಂತ ಬರ್ತಾನೆ. ಒಬ್ಬರು ನನಗೆ ಕೊಡೋಕ್ಕೆ ಆಗೋದಿಲ್ಲ, ಚೆನ್ನಾಗಿ ಆಡ್ತಾ ಇರ್ತಾನೆ, ಪಾಪ ನೀವು ದುಡ್ಡು ಕೊಡೋಕೆ ಆಯ್ತಾ ಇರೋಕ್ಕಲ್ಲ, ನಾವು ಯಾವುದೋ ಚವನ್ ಭೀಷ್ಮ ದ್ರೋಣ ಮಾಡ್ಕೊತೀನಿ ಅಂತಾರೆ. ಆ ಥರ ಸಮಸ್ಯೆಗಳಿರ್ತವೆ. ಅದಕ್ಕೆ ನಾನೇ ಹೇಳೋದೇನು ಅಂದರೆ, ನಮ್ಮ ಮಾಸ್ಟರ್ಗಳಿಗಾಗಲಿ ಕಲಾವಿದ್ರುಗಳಿಗೆ ಆದರೆ ಮಾಸ್ಟರ್ಗಳೇ ಪಾತ್ರ ಹಂಚಕ್ಕೆ ಬಿಡಬೇಕು. ಅವ್ರು ಯಾರ್ಯಾರಿಗೆ ಏನೇನು ಮಾಡೋ ಅರ್ಹತೆ ಇದೆ ಅಂತ ಅದ್ರ ಮೇಲೆ ನಾವು ಪಾತ್ರ ಅಂತೀವಿ. ಹೌದು ಅಂತೀವಿ. ಇಲ್ಲ ನಾನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲ ಬರ್ತಾರೆ ಅಂತ ನಾಟಕಗಳು ಫೇಲ್ ಆಯ್ತವೆ. ಹಂಗೆ ಆಗಿರೋದು ಇದೆಯಾ ನಮ್ಮಲ್ಲಿ? ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 2 ನಾಟಕದಲ್ಲಿ ಆ ಥರ ಅದು. ಆಮೇಲೆ ಇಲ್ಲ, ನಾನು ಕೊಟ್ಟ ಪಾತ್ರ ಮಾಡೋದಾದ್ರೆ ಮಾತ್ರ ಬನ್ನಿ, ಇಲ್ಲ ಬರೋದೇ ಬೇಡ ಅಂತ ಆ ಥರ ಕಮಿಟ್ಮೆಂಟ್ ಮಾಡಿ ಕಲಿಸಿದ್ದೀವಿ. ಒಂದು ಎಲ್ಲಿ ಫೇಲ್ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಒಂದು ನಾಟಕ ಕಲಿಸಕ್ಕೆ ಸಾಮಾನ್ಯವಾಗಿ ಈಗ ಗಂಡು ಮಕ್ಕಳಿಗಾದ್ರೆ ನಿಮ್ಗೆ ಎಷ್ಟು ತಿಂಗಳು ಬೇಕಾಗುತ್ತೆ? 1.5 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್. 2 ತಿಂಗಳಲ್ಲಿ ಕಲಿಸ್ಬಿಡ್ತೀವಿ. ಅಂದ್ರೆ ಜಾತ್ರೆ ಯಾವ್ದಾರು ಪ್ರೋಗ್ರಾಮ್ ಇದ್ದಾಗ ಅವರೇ ಅದು ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ, ಆ ಡೇಟಿಗೆ ಕಲಿಸ್ಬೇಕಲ್ಲ, ಅಷ್ಟರೊಳಗೆ ಕಲಿಸ್ತೀವಿ. 2 ತಿಂಗಳು ಮ್ಯಾಕ್ಸಿಮಮ್ ಅಷ್ಟೇ. 2 ತಿಂಗಳು 2 ತಿಂಗಳೊಳಗಡೆ ನಾಟಕ ಕಲಿಸ್ಬಿಡ್ತೀವಿ. ಇನ್ನು ಬೇರೆ ಯಾರಾದರೂ ನಿಮ್ಮ ಥರ ನಾಟಕ ಕಲಿಸ ಅಂತ ಮಹಿಳೆಯರು ಇದ್ದಾರಾ ನಿಮ್ಮ ಗಮನಕ್ಕೆ ಬಂದಂಗೆ? ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿಲ್ಲ, ಒಟ್ಟಿನಲ್ಲಿ ಡೈರೆಕ್ಷನ್ ಮಾಡೋದು ಎಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ವಿ. ನಾಟಕ ಕಲಿಸ ಅಂತ ಮಾಸ್ಟರ್ಗಳ ಕೆಲಸ ಮಾಡ್ತಾರೆ ಅಂತ ನನಗೆ ಸಾಮಾನ್ಯ ಫೋನ್ ಬರುತ್ತೆ, ಚಿತ್ರದುರ್ಗ, ಹುಬ್ಳಿ, ಧಾರವಾಡ ಕಡೆ ಎಲ್ಲವ. ಅಂದ್ರೆ ನಾನು ಪಬ್ಲಿಕ್ ಹೀರೋ ಮಾಡಿದ್ರು ಸರ್, ರಂಗನಾಥ್ ಅಂತ 2015 ಇಸ್ವಿಲಿ ಚಂದ್ರಪಟ್ಟಣದಲ್ಲೇ ಐಬಿಲ್ ಕರೆದು ಪಬ್ಲಿಕ್ ಹೀರೋ ಅಂತ ಮಾಡಿದ್ರು. ಆಗ
ಎಲ್ಲಾ ಕಡೆನೂ ಫೋನ್ ಬಂತಲ್ಲ, ನಾನು ಎಲ್ಲರನ್ನೂ ವಿಚಾರಿಸಿದೆ, ಎಲ್ಲಿ ಯಾವ ಜಿಲ್ಲೆಲಿ ಇಲ್ಲ ಸರ್ ನಮ್ಮ ಎಲ್ಲೂ ಇಲ್ಲ. ನೀವು ಮಾತ್ರ ಈಗ ಕಲಿಸ್ತಾ ಇದ್ದೀರಿ. ಇನ್ನೊಂದು ಹಾಡು ಹಾಡ್ಬೋದಾ? ಆಡ್ತೀವಿ. ಯಾವ ಪ್ರಸಂಗ ಮತ್ತೆ ಯಾವ ಪಾತ್ರದ್ದು ಅಂತ ಹೇಳ್ಬಿಟ್ಟು ಹಾಡಿ. ದುರ್ಯೋಧನ ಮತ್ತೆ ಅರ್ಜುನ ಕೃಷ್ಣನಲ್ಲಿ ಹೆಲ್ಪ್ ಕೇಳಕ್ ಹೋಗಿರ್ತಾರೆ, ಸಹಾಯ ಮಾಡ್ಬೇಕು ಅಂತ. ಆಗ ಕೃಷ್ಣ ಮಲಗಿರ್ತಾರೆ, ಇಬ್ರು ಬಂದು ಕುಂತಿರ್ತಾರೆ ಸಹಾಯ ಮಾಡಕ್ಕೆ ಅಂತ. ಯಾಕೆ ಕೃಷ್ಣ ನಿನ್ಗೆ ಯಾವ್ದು ಬೇಕು ಅಂತ ಕೇಳಿದಾಗ ಅವ್ರು ನನಗೆ ಅಕ್ಷಯಣಿ ಸೇನೆ ಬೇಕು ಅಂತಾರೆ. ಅರ್ಜುನ ನೀನೇ ನನಗೆ ಬೇಕು ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳು ಅಂತಂದು ಹಾಡು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಶಯೇಕ ನಿರಾಸೆ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂಕಾತ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ. ಎಷ್ಟು ನಾಟಕಗಳು ಗೊತ್ತು? ನನಗೆ ರಾಜ ಸತ್ಯರಥ ಶನಿಪ್ರಭಾ ಒಂದು, ಕುರುಕ್ಷೇತ್ರ ಒಂದು, ಈಗ ಆಡಿಸ್ತಾ ಇರೋದು ನಾನು. ಇನ್ನು ರಾಮಾಯಣ ಆಡಿಸ್ಬೇಕು, ಇನ್ನು ಆಡಿಸಿಲ್ಲ ಸರ್. ಆಡಿಸಿಲ್ಲ. ಈಗ ಅವ ಹೆಂಗ್ ಕಲ್ತ್ಕೊತೀರ ನೀವು ನಾಟಕಗಳನ್ನ? ಪ್ಲಾಟ್ ಇದೆ ಸರ್, ಅದು ನಾಗರಾಜಾಚಾರ್ಯ ರಚನೆ ಮಾಡಿರೋಂಥದ್ದು ರಾಮಾಯಣ ಕಲಿಸೋದಕ್ಕೆ. ಆ ಪ್ಲಾಟ್ ಮುಖಾಂತರ ನೋಡ್ಕೊಂಡು ಹಾಡುಗಳನ್ನ ಅಭ್ಯಾಸ ಮಾಡ್ಕೊಂಡು ಕಲಿಸ್ತೀರಿ. ಫ್ಲಾಟು ಎಷ್ಟಿರುತ್ತದು? ಒಂದು 100 ಪೇಜ್ವರೆಗೂ ಇರುತ್ತೆ. 100 ಪೇಜ್ವರೆಗೂ ಇರುತ್ತೆ. ಅದರಲ್ಲಿ ಎಲ್ಲಾ ಪಾತ್ರಗಳು ಬರುತ್ತಲ್ಲ, ಎಲ್ಲ ಪಾತ್ರನೂ ಬರುತ್ತೆ. ಪ್ರತಿ ಸಾರಿನೂ ನೋಡಿ ನೋಡಿ ಕಲಿಸ್ಬೇಕಾಗುತ್ತಾ ನೀವು, ಇಲ್ಲ ಮೊದಲು ಪ್ರಾಕ್ಟೀಸ್ ಮಾಡ್ಕೊತೀರಾ ಹೆಂಗೆ? ನಾವ್ ಅಭ್ಯಾಸ ಮಾಡ್ಕೊಂಡು ಅವ್ರಿಗೆ ಕಲಿಸ್ಬೇಕು, ಯಾವಾಗ್ಲೂ ನೋಡ್ಕೊಂಡು ಕಲ್ಸಕ್ಕಾಗೋದಿಲ್ಲ. ಈಗ ಇಂಥ ಕಥೆನಲ್ಲಿ ಹಿಂಗ್ ಪ್ರಾರಂಭ ಆಗುತ್ತೆ, ಹಿಂಗ್ ಮುಂದುವರಿಯುತ್ತೆ, ಹಿಂಗ್ ಕೊನೆ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರ್ಬೇಕು, ನಿಮ್ ಮನಸ್ಸಿನಲ್ಲಿ ಗೊತ್ತಿರ್ಬೇಕು. ಆಯ್ತಾ? ಈ ಹಾಡುಗಳು ಕೂಡ ಅವೆಲ್ಲ ಗೊತ್ತಿರ್ಬೇಕು. ಅಷ್ಟೊಂದು ಹಾಡೆಲ್ಲ ಹೆಂಗ್ ತಲೆಯಲ್ಲಿ ತುಂಬ್ಕೊತೀರಾ ಅಂತ? ದೇವ್ರು ಕೊಟ್ಟಾರ ದೇವ್ರು ಕೊಟ್ಟವರ ಬರುತ್ತೆ ಸರ್. ಅದು ಇಲ್ಲಿ ಕೂತ್ಕೊಂಡ ತಕ್ಷಣ ಬರುತ್ತೆ. ಬೇರೆ ಟೈಮಲ್ಲಿ ಬರ್ದೇ ಇದ್ರು ಆಫೀಸ್ ಟೈಮ್ ಕೂತ್ಕೊಂಡಾಗ ಅದೇ ಮೈಂಡ್ ಇರ್ತದೆ, ಇಲ್ಲಿ ಬಂದಾಗ ಇದೇ ಮೈಂಡ್ ಬರುತ್ತೆ. ಜನಗಳು ಹಿಂಗೆ ನಮ್ಮಲ್ಲಿ 2200 ಜನ ಮೆಂಬರ್ಸ್ ಇದ್ದಾರೆ. ಅದ್ರಲ್ಲಿ 1400 ಸಾಲ್ಗಾರರು, ಇನ್ನು ಬಾಕಿ ಎಲ್ಲ ಜನರಲ್. ಅವ್ರೆಲ್ಲಾರನು ಮ್ಯಾನೇಜ್ ಮಾಡ್ಬೇಕು. ಅದ್ರಲ್ಲಿ ಕಮಿಟಿ ಇರುತ್ತೆ, 13 ಜನ ಕಮಿಟಿ ಇದೆ. ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬೇಜಾರಾದಾಗ ಹೇಳ್ಕೊತಿರ್ತೀವಲ್ಲ ಎಲ್ಲ. ಜನರಗಳ ಜೊತೆ ಮಾತಾಡೋದಿಲ್ಲ, ಬೇರೆ ಜೊತೆ ಏನೋ ಅವ್ರ ಮನೆ ಇವ್ರ ಮನೆ ಎಲ್ಲೂ ಹೋಗೋದಿಲ್ಲ ನಾವು. ಡ್ಯೂಟಿ ಹಾರ್ಮೋನಿಯಂ ಅಷ್ಟೇ. ಈ ನಮ್ಮ ಮನ್ಸು ಹೆಂಗಿರ್ತದ ಹಂಗೆ ನಾಟಕ ಕಲಿಸುವಾಗ ನಾಟಕನೇ ತುಂಬ್ಕೊಂಡಿರ್ತದ ತಲೆಯಲ್ಲಿ. ಯಾವ್ದು ನೆನಪು ಮಾಡ್ಕೊಂಡ್ರು ಬಂದ್ಬಿಡ್ತದೆ. ನೀವು ಆಫೀಸ್ಗೆ ಹೋಗಿ ಕೂತ್ಕೊಂಡಾಗ ಯಾವ ಸಾಲ್ಗಾರರು ಎಷ್ಟು ತಗೊಂಡವ್ರೆ, ಎಷ್ಟು ಕಟ್ಟಬೇಕು, ಇನ್ನೂ ಎಷ್ಟು ಉಳಿಸ್ಕೊಂಡವ್ರೆ ಅಂತೇಳಿ ಅದು ತಲೆಗೆ ಬಂದ್ಬಿಡ್ತದೆ. ಹಿಂಗೆ ನಾಟಕನೂ ಕೂಡ ಕಲ್ಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಹೆಣ್ಮಕ್ಳಿಗೆ ನಾಟಕ ಕಲಿಸಿ ಆಡಿಸ್ಬೇಕು ಅಂತ ಹೇಳಿ ನಿಮ್ಗೆ ಆಸೆ ಇತ್ತ ಹೆಂಗೆ? ಇತ್ತು ಸರ್, ಇತ್ತು. ಇದೊಂದು ಆಸೆ ಇತ್ತು ಸರ್. ಈಗ ನಮ್ಮ ಚಂದ್ರಪಟ್ಟಣದ ಕಲಾವಿದರು ಎಲ್ಲ ಸೇರಿ ನನ್ನ ಆಸೆ ಈಡೇರಿಸ್ತಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಇವರೆಲ್ಲ ನಿಮ್ಗೆ ಹೆಂಗ್ ಸಿಕ್ಕಿದ್ರು ಅಂತ? ಅದೇ ಸಾವಿತ್ರಮ್ಮರು, ನಾನು ಚಂದ್ರಪಟ್ಟಣದಲ್ಲಿ ಜಾಸ್ತಿ ಡ್ಯೂಟಿ ಬತ್ತಿದ್ದು, ತಿರ್ಗಾಡೋದೆಲ್ಲ ನಮ್ದು HDCC ಬ್ಯಾಂಕ್ ಹ್ಯಾಂಡ್ ಓವರ್ ನಮ್ದಿರೋದು. ಅಲ್ಲಿ ಯಾವ್ದೋ ನನಗೆ ಫಂಕ್ಷನ್ ಕರೆದಿದ್ರು. ಆಗ ಮೇಡಮ್ ಅವ್ರ ಪರಿಚಯ ಆದ್ರು, ಇವರು ಮಧ್ಯದಲ್ಲಿ ಸ್ವಲ್ಪ ಬಿಸಿ ಆದ್ರು. ಈಗ ಸಾವಿತ್ರಮ್ಮ ಹೆಸರು ಹೇಳಿದ್ರು, ಅವ್ರ ಕಡೆಯಿಂದ ಏನಾದ್ರೂ ಮಾಡಿ ಕಲಿಸ್ಬೇಕಲ್ಲ ಅಂತ ಒಂದು ಟೀಮ್ ಮಾಡ್ಬೇಕು ಅಂತ ಹೇಳಿ ಅವರು ನಮ್ಮ
ಕಾಂತಮಣಿ ಮೇಡಮ್ ಅವರು ಹಾ. ಎಲ್ಲ ಯಾರು ಸಿಕ್ಕಿದ್ರು ಗೆಳತಿಯರೆಲ್ಲ ಕರ್ಕೊಂಬಂದ್ರು. ಹಾ ಹಾ ಅವ್ರ ಮುಖಾಂತರ ನಡ್ಕೊಂಡು ಹೋಗ್ತಿದೆ ಸರ್. ಹಾ, 1.5 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ. 1.5 ತಿಂಗಳಾಗಿದೆ ಶುರು ಮಾಡಿ. ಹಾ ಹಾ ಈಗ ಇವ್ರಿಗೆಲ್ಲ ಪಾತ್ರ ಹೆಂಗ್ ಹಂಚಿದ್ರಿ ನೀವು? ಹಾಡು ಹೇಳಿಸಿ ಹಾ. ಅವ್ರು ಏನು ಮಾಡ್ಬೋದು, ಹಾ ಯಾವ ಥರ ಮಾಡ್ಬೋದು ಅಂತೇಳಿ ಅವ್ರಿಗೆ ಪರ್ಸನಾಲಿಟಿ ಎಲ್ಲ ಮೇಲೆ ನೋಡಿ ಹಂಚಿ ನೋಡ್ಕೊಂಡು ಎಲ್ಲದನ್ನು ಗಮನಿಸ್ಬೇಕಲ್ವಾ? ಗಮನಿಸ್ಬೇಕು. ಅವ್ರ ಧ್ವನಿ ಹೆಂಗಿದೆ, ಪರ್ಸನಾಲಿಟಿ ಹೆಂಗಿದೆ, ಹೆಂಗ್ ಹಾಡ್ತಾರ ಅವರು, ಡೈಲಾಗ್ಗಳನ್ನ ಹೆಂಗೆ ಹೇಳ್ತಾರೆ, ಇದೆಲ್ಲದನ್ನು ಗುರ್ತು ಮಾಡ್ಕೊಂಡು ನೋಡ್ಕೊಂಡು ಪರೀಕ್ಷೆ ಮಾಡಿ ಇಂತಿಂತರ್ಗೆ ಇಂತಿಂತ ಪಾತ್ರ ಅಂತ ಹೇಳಿ ಕೊಡ್ಬೇಕು. ಹಾ ಹಾ ಈಗ ನಾಟಕ ಕಲಿತಾ ಇರ್ತಕ್ಕಂಥ ಕನ್ನಡಾಂಬೆ ಮಹಿಳಾ ಕಲಾ ತಂಡ ಚನ್ನರಾಯಪಟ್ಟಣ ಇಲ್ಲಿಯ ಸದಸ್ಯರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಯಶೋಧ ಜೈನ್ ಅವರೇ. ನಾಟಕ ಆಡಬೇಕು ಹೆಣ್ಮಕ್ಳೇ ಎಲ್ಲ ಸೇರ್ಕೊಂಡು ಅಂತ ಹೇಳಿ ಯಾಕೆ ನಿಮ್ಮ ಮನಸ್ಸಿಗೆ ಬಂತು? ಸರ್, ನಾನು ಕೂಡ SLC ಶಾಲಾ ಒಂದು ಸಮಯದಲ್ಲಿ ನಮಗೂ ನಾಟಕದ ಹುಚ್ಚು. ನಾನು ಸಾಮಾಜಿಕ ನಾಟಕವನ್ನು ಆಡೋವಂಥದ್ದು ನಮಗೆ ಅಲ್ಲಿ ಯಾರು ಹೇಳ್ಕೊಡೋರಿರಲಿಲ್ಲ ಸರ್ ಗುರುಗಳು. ಆಗ ನಾವೇ ಬುಕ್ ನೋಡಿ ಒಂದು ವಿವಿಧ ಯಶ ಸ್ಪರ್ಧೆ ಮಾಡಿಸಿದ್ರು. ಅವಾಗ ನಾವೇ ಮಾಡ್ತಿದ್ವಿ. ಜೈತು ಜೈತು ಜಯವಾಗಲಿ ಗುರುವೆ, ಜೈ ಸಂಪತ್ತೊಂದೆರಗಲಿ ಗುರುವೆ, ಬುಡಬುಡಕ ತಿಮ್ಮ ನಾಗಿನ ಬಂದ ಮೈಸೂರು ಸೀಮೆ ಜಿಲ್ಲಾದೊಳಗೆ ಅಂತ ಈ ಥರ ನಾವೇ ಕಲಿತು ನಾವೇ ಆಡಿ ಬಹುಮಾನ ಪಡಿತಾ ಇದ್ವಿ. ಅಲ್ಲಿ ನಮ್ಮ ಮನೆಯವರೆಲ್ಲ ಅನ್ಎಜುಕೇಟೆಡ್ ಸರ್. ನಮ್ಮ ತಂದೆ ಇಲ್ಲ, ನಾನು 7ನೇ ವಯಸ್ಸಿದ್ದೆಲ್ಲ ತೀರೋಗ್ಬಿಟ್ರು. ಆಗ ನಮಗೇನು ಓದಬೇಕು, ಸಾಮಾಜಿಕವಾಗಿ ಮಾಡಬೇಕು ಆ ಥರ ಹುಚ್ಚಿತ್ತು. ಆ ಹುಚ್ಚೇನಾಯ್ತು, ನಾನು ಮದುವೆ ಆದ್ಮೇಲೆ ಕೂಡ ನಮ್ಮನೆಯವರು ಸಮಾಜ ಸೇವೆ ಹುಚ್ಚನ್ನ ಬೆಳೆಸ್ಕೊಳ್ತಾ ಬಂದೆ. ನನ್ನ ಕಷ್ಟನೇ ಈ ಸಮಾಜ ಸೇವೆಗೆ ಇರಬೇಕು. ನನಗೆ ಒಂದು ಸಮಯ ತುಂಬಾ ಕಷ್ಟ ಬಂತು. ನಮ್ಮ ಯಜಮಾನರು ತುಂಬಾ ಚೆನ್ನಾಗಿದ್ದವರು, ಕೊನೆಗೆ ಊಟನೂ ಕೂಡ ಇಲ್ಲ, ಆ ಥರ ಒಂದು ಸ್ಥಿತಿಲಿ ಬಂದ್ವಿ. ಆಗ ನಾವ್ಯಾಕೆ ಸರ್ಕಾರದಿಂದ ಸವಲತ್ತನ್ನು ತಗೊಂಡು ಮುಂದೆ ಬರಬಾರ್ದು ಅಂತ ಹೇಳಿ ಆ ಸೇವೆನ ಮಾಡ್ತಾ ಮಾಡ್ತಾ ಅದನ್ನು ಸಮಾಜಕ್ಕೂ ಕೂಡ ಬಿತ್ತುತ್ತಾ ಬಂದೆ. ಅದೇ ಬಿತ್ತುತ್ತಾ ಡಿಸ್ಟಿಕ್ ಅವಾರ್ಡು ಎಲ್ಲ ಅವರೇ ಕೊಟ್ಟಂಥದ್ದು ಸರ್. ಇವತ್ತು ಅವಾರ್ಡ್ಗಳಿಗೆ ಬೆಲೆ ಇಲ್ಲ, ಯಾಕೆಂದ್ರೆ ಇವತ್ತು ಸನ್ಮಾನಗಳು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳೇ ಕರೆದು ಕೊಟ್ಟಂತ ಅವಾರ್ಡು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡು 3 ದಿನದಲ್ಲಿ ಸಿಕ್ಕಂತ. ನಾನು ಕೇಳ್ತಾ ಇರೋದು ಸರ್, ಅವಾರ್ಡ್ ದೊಡ್ಡದಲ್ಲ, ಜನಗಳ ಮನಸ್ಸಲ್ಲಿ ಇರಬೇಕು, ಅದು ಅವಾರ್ಡು. ಈ ತರ ಸೇವೆ ಮಾಡ್ತಾ ಮಾಡ್ತಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ತಾಲೂಕ್ ಕಮಿಟಿಲಿ ನಾನು ಸದಸ್ಯೆಯಾಗಿ ತಗೊಂಡ್ರು. ಅಲ್ಲಿ ಸಾಹಿತ್ಯಾತ್ಮಕವಾಗಿ ನಾವು ಏನಾದ್ರೂ ಮಾಡ್ಬೇಕಂದ್ರೆ ನಮ್ಮ ಹೆಣ್ಮಗಳು ನೇರ್ಲೇಕೆರಲ್ಲಿ ಇದ್ದಾರೆ ಅಂತ ವಿಷಯ ನಮಗೆ ಗೊತ್ತಾಯ್ತು. ನಾವು ಸರ್ ಕೋಲಾಟ ಆಡ್ತಿದ್ವಿ, ಡ್ರಮ್ ಅನ್ನ ಬಡಿತಾ ಇದ್ವಿ, ನಮ್ಮ ವಿಷಯಕ್ಕೆ ನಾವೇ ತರೋದು, ನಾವೇ ಕಲಿಯುವಂಥದ್ದು. ಆಮೇಲೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಡ್ಯಾನ್ಸ್ ಅನ್ನ ಆಡೋಂಥದ್ದು, ಮತ್ತೆ ಮಹಿಳಾ ದಿನಾಚರಣೆಗಳಲ್ಲಿ ಆಡೋಂಥದ್ದು. ನಾವು ಡೇ ನನ್ ಯೋಜನೆಯಲ್ಲಿ ಸರ್ ಸಂಘದಲ್ಲಿ ಇದೀವಿ, ಅಲ್ಲಿ ನಮ್ಮ CO ಇದ್ದಾರೆ, ಅವರೆಲ್ಲ ಸೇರಿ ಕಾರ್ಯಕ್ರಮ ಈ ತರ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ನಮ್ಮ ಸವಿತಾ ಮೇಡಮ್ ಸಿಕ್ಕಿದ್ರು ಸರ್. ಈ ನಾಟಕ ಕಲಿಬೇಕು, ಆಡಿಸ್ಬೇಕು ಅಂತ ಹೇಳಿ ಇದಕ್ಕೆಲ್ಲ ಸ್ವಲ್ಪ ಹೆಚ್ಚು ಮುಂದಾಳತ್ವ ವಹಿಸ್ಕೊಂಡು ಮುಂದೆ ಬಂದಂಥವ್ರು ಯಾರು? ಸರ್, ನಾನೇ ಮುಂದಾಳತ್ವ ತಗೊಂಡೆ. ಸ್ಟಾರ್ಟಿಂಗು ಸ್ವಲ್ಪ ನನಗೆ ಕೆಲಸಗಳ ಒತ್ತಡ ಆಯ್ತು. ಹಾಗಾಗಿ ನಾನು ಸ್ವಲ್ಪ ನೂಟ್ಲಾದೆ. ನಾನು ಮತ್ತು CO ಶಾರದಮ್ಮ ಅಂತ ಇಬ್ರು ಸೇರಿ ಮಾಡ್ಲೇಬೇಕಂತಿದ್ವಿ. ಅಷ್ಟರೊಳಗಡೆ ನಮ್ಮ ಸಾವಿತ್ರಿ ಕೂಡ ನಮ್ಮೊಟ್ಟಿಗೆ ಒಡನಾಡಿ, ಅವಳು ಕೂಡ ಆಗ ಬಿಡೋದು ಬೇಡ ಆಂಟಿ ಅಂತ ಹೇಳಿ ಅವಳೇ ಮತ್ತೆ ಎಲ್ಲ ಜನ ಸಂಘಟನೆಗಳನ್ನೆಲ್ಲ ಮಾಡಿಕೊಂಡು ಮತ್ತೆ ಮಾಡಿದ್ವಿ. ಅದಕ್ಕೊಂದು ಜಾಗ ಬೇಕು ಅಂತ ಆಯ್ತು. ಆಗ ಒಂದು ಮಾರುತಿ ಭವನದಲ್ಲಿ ಮಾಡ್ತಾ ಇದ್ರು, ಅದೆಲ್ಲ ಸೋರ್ತಾ ಇದೆ ಸರ್. ಆಗ ನಮ್ಮ ಏನು ಇವತ್ತಿನ ಶಾಸಕರಾದಂತಹ ಅವರ ಮಿಸ್ಸಸ್ ಕುಸುಮಾ ಮೇಡಮ್ಮು ಬಂದು ಈ ಪೂಜೆಯನ್ನು ಮಾಡಿ ಆ ಸರಸ್ವತಿಗೆ ಕಾಣಿಕೆಯನ್ನಿಟ್ಟೋದ್ರು. ಆಗ ಮನಸ್ಸಿಗೆ ನಮಗೆ ಇದಾಯಿತು, ನಮ್ಮದೇ ಬಿಲ್ಡಿಂಗ್ ಇದೆ ಸರ್, ಅಲ್ಲಿ ಯಾವ ಹಣವನ್ನು ಪಡೆದಲ್ಲೇ ನಾನು ಈ ಒಂದು ನಾಟಕವನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇವರೆಲ್ಲ ನನ್ನ ಸ್ನೇಹಿತೆಯರು. ಏಕೆಂದರೆ ಇವತ್ತು ಹೆಣ್ಣುಮಕ್ಕಳು ಮನೆಯಿಂದ ಆಚೆ ಬರೋದೇ ಮಹಾನ್ ಕಷ್ಟ. ಹೌದು. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಈಚೆ ಬಂದಿದ್ದಾರೆ ಅಂದರೆ ನನಗೂ ಕೂಡ ಹೆಮ್ಮೆ ಅಂತ ನಾನು ಹೇಳ್ತಾ, ಅದು ನಮ್ಮ ತಾಲೂಕಿಗೆ ಸಿಗುವಂಥ ಹೆಮ್ಮೆ, ನಮ್ಮ ಹಾಸನ ಜಿಲ್ಲೆಗೆ ಸಿಗುವಂಥ ಹೆಮ್ಮೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗುವಂಥ ಹೆಮ್ಮೆ ಅಂತೇಳಿ ನಾನು ಹೇಳಕ್ಕೆ ಅದು ಇಷ್ಟಪಡ್ತೀನಿ ಸರ್. ಈಗ ಯಾವ ನಾಟಕ ಕಲಿತಾ ಇದ್ದೀರಿ ನೀವು? ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ನೀವು ಯಾವ ಪಾತ್ರ ಮಾಡ್ತಾ ಇದ್ದೀರಿ? ನನಗೆ ಶಕುನಿ ಪಾತ್ರ ಮಾಡಿ ಅಂತೇಳಿ ನಮ್ಮ ಗುರುಗಳಾದ ಸವಿತಾ ಮೇಡಮ್ ಹೇಳಿದ್ರು. ಅದನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರು ಆಯ್ಕೆ ಮಾಡಿಕೊಟ್ಟಿದ್ದನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಹೆಚ್ಚು ಕಮ್ಮಿ ನಾಟಕ ಕಲ್ತಿದ್ದೀರಾ? ಸ್ವಲ್ಪ ಕಲ್ತಿದ್ದೀವಿ ಸರ್. ಶಕುನಿ ಪಾತ್ರದ ಒಂದು ಡೈಲಾಗ್ ಹೇಳ್ತೀರಾ? ಹೇಳ್ತೀನಿ ಸರ್. ಹೇಳಿ. ಸದ್ದು ಸದ್ದು ಈ ಸೋಮಲ ರಾಜನಾದ ಶಕುನಿಯ ಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ, ಸದ್ದು ಸದ್ದು. ದುರ್ಯೋಧನ, ಏನಿ ಕುಕ್ಷಿ ಬಗೆಯ ಕುಹಕ ಕಂಟಕದ ಕರ್ತನೆ, ಅಬ್ಬರಿಸಿ ಬಬ್ಬಿಡುವ ಅಂತರಾಳದ ಹಲೆ, ಏಕೆ
ಪ್ರಳಯಗ್ನಿ ಜ್ವಾಲೆಯ ಪ್ರಚೋದನೆಯ ಪ್ರಚಂಡ ಮಾರ್ತಾಂಡಗೆ ಇತ್ತಿರುವವರು ಯಾರು? ಸದ್ದು ಸದ್ದು ಅಡಗಲಿ ನಿನ್ನ ಅಟ್ಟಹಾಸದ ಅಣಕದ ಕೇಕೆಯ ಕೂಗು. ದುರುಳ ದುರ್ಯೋಧನ, ನೀನು ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯೋ ನರಗುತ್ತಿದೆ, ನನ್ನ ರಕ್ತವು ಕುದಿಯುತ್ತಿದೆ. ದುರುಳ ದುರ್ಯೋಧನ, ನಿನ್ನ ಬಂಧನದಲ್ಲಿರಿಸಿ ನನ್ನ ಸಹೋದರರಿಗೆ ನೀನು ಕೊಡುತ್ತಿದ್ದ 1 ಇಡಿ ಅನ್ನ, 1 ಒಳಲು ನೀರನ್ನು ಕೊಡುತ್ತಿದ್ದೆ. ಆದರೆ ನನ್ನ ಸಹೋದರರು ಆ 1 ಇಡಿ ಕೂಳನ್ನು ನನಗೆ ಕೊಟ್ಟು ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಎಲ್ಲರೂ ಒಬ್ಬೊಬ್ಬರಾಗಿ ಸತ್ತರು. ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ದುರುಳ ದುರ್ಯೋಧನ, ಅದೋ ಅದೋ ನಿನ್ನ ನಿರಂತರ ಅಗ್ನಿ ಮನೆಯಲ್ಲಿ ಬೆಂದೋ ನಂದೋ ಸತ್ತು ನಾರುತ್ತಾ ಇರುವ ನನ್ನ ಹತಭಾಗ್ಯ ಸಹೋದರರು, ಭೂತ ಪೇತಗಳಂತೆ ಅಲದಾಡುತ್ತಿರುವವರು, ಹಳಬೇಡಿರಿ ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ ಹಳಬೇಡಿರಿ. ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಚಿನ್ನ ಮುಂಡಗಳಿಂದ ಅದೇ ನರಕದಲ್ಲಿ ನಿರಾಜನ ಮಾಡಿಸುವೆನು. ಹೀಗೆ ಶಕುನಿ ಪಾತ್ರವನ್ನ ಕಲ್ತ್ಕೊಂಡು ಅದರ ಕೆಲವು ಡೈಲಾಗ್ಗಳನ್ನು ಕೂಡ ಕಲ್ತ್ಕೊಂಡಿದ್ದೀರಿ. ಯಾವಾಗ ನಾಟಕ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಇದೆ ನಿಮಗೆ? ನಾವು ಫೆಬ್ರವರಿಲಿ 2 ಡೇಟ್ ಹಾಕ್ಕೊಂಡಿದ್ದೀವಿ ಸರ್. ಅದು ನಾವು ಸ್ವಲ್ಪ ಸಮಯ ನಾವು MLA ಅವ್ರ ಮಿಸಸ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಡ್ರಾಮಾದು ನಮ್ದು ಸೀನ್ಸ್ ಏನಿದೆ ನಮ್ಮ ಗುರುಗಳೆಲ್ಲ ಒಂದು ಮೀಟಿಂಗ್ ಮಾಡಿ ಅದನ್ನ ಫೈನಲ್ ಮಾಡ್ತೀವಿ ಸರ್. ಚಿನ್ನೇನಹಳ್ಳಿನಲ್ಲಿ ಸವಿತಾ ಅವರೇ ಮೊದಲನೇ ನಾಟಕ ಕಲಿಸ್ತೆ ಅಂತ ಹೇಳಿ ಹೇಳಿದ್ರಿ. ಆನಂತರ ಎಲ್ಲಿ ಕಲಿಸಿದ್ರಿ? ಅಗ್ರಹಾರ ಬೆಳಗಲಿ ಸರ್. ಅಗ್ರಹಾರದ ಬೆಳಗುಳಿನಲ್ಲಿ ಕಲಿಸಿದ್ರಿ. ಹೀಗೆ ನಾಟಕವನ್ನ ಅಲ್ಲಲ್ಲಿ ಕಲಿಸ್ತಾ ಇದ್ರಿ. ಈ ನಾಟಕ ಕಲಿಸೋ ಅಂಥದಕ್ಕಾಗ್ಲಿ ಮತ್ತೆ ಈ ನಾಟಕ ಕಲಿಯೋ ಅಂಥದಕ್ಕಾಗ್ಲಿ ನಿಮ್ಮ ಮನೆಯಲ್ಲಿ ಪ್ರೋತ್ಸಾಹ ಇತ್ತ? ಹೌದು ಸರ್, ಪ್ರೋತ್ಸಾಹ ಇತ್ತು ಸರ್. ಪ್ರೋತ್ಸಾಹ ಇತ್ತು. ನಮ್ಮ ಯಜಮಾನ್ರೆ ಮಾಸ್ಟರ್ಗಳನ್ನ ಕರ್ಕೊಂಬರೋದು, ಕಲ್ಸೋದೆಲ್ಲ ಇತ್ತು, ಸಹಾಯ ಮಾಡಿದ್ರು. ಈಗಲೂ ಕರ್ಕೊಂಡು ಹೋದ ಕಲ್ಸೋದೆಲ್ಲ ಮಾಡ್ತಾರೆ ಸರ್. ನಿಮ್ಮ ಅಪ್ಪ ಅಮ್ಮ ಅವ್ರು ತುಂಬಾ ಖುಷಿ ಪಡ್ತಾರೆ. ನಮ್ಮ ತಂದೆ ಇಲ್ಲ, ಈಗ ತಾಯಿ ಇದ್ದಾರೆ. ನಮ್ಮ ಅಣ್ಣ, ನಮ್ಮ ಅಕ್ಕ ತಂಗಿರ, ಅವರೇ ನಮ್ಮ ಅಕ್ಕ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಒಂದು ತಂಗಿ ಈ ತರ ಒಂದು ಡೈರೆಕ್ಷನ್ ಮಾಡೋ ಇದಕ್ಕೆ ಹೋದ್ರಲ್ಲ ಅಂತಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಹೆಣ್ಮಕ್ಳು ನಾಟಕ ಕಲಿಸ್ತಾರೆ ಅಂತ ಅಂದಾಗ ಯಾರ್ಯಾದ್ರೂ ಕೂಡ ಹುಬ್ಬೇರಿಸಿ ನೋಡ್ತಾರೆ ಮತ್ತೆ ಕೇಳ್ತಾರೆ. ಹಿಂಗೆ ಬೇರೆಯವರು ನಾಟಕ ಕಲಿಸ್ತೀನಿ ಅಂತ ಅಂದಾಗ ಹೇಗೆ ಪ್ರತಿಕ್ರಿಯಿಸ್ತಾರೆ ನಿಮ್ಗೆ ಅವರು? ಕೆಲವರು ಒಂಥರ ಏನೋ ಕೆಟ್ಟ ಭಾವನೆಯಲ್ಲಿ ತಿಳ್ಕೊತಾರೆ. ಇವ್ರಿಗೆ ಯಾಕಪ್ಪ ಬೇಕಾಯ್ತು ಹೆಂಗಸಿಗೆ ನಾಟಕ ಕಲ್ಸಕ್ಕೆ ಅಂತ. ಕೆಲವರು ಟೀಕೆ ಒಂಥರ ಯಾವ್ದೋ ಬೇರೆ ದೃಷ್ಟಿಲಿ ನೋಡ್ತಾರೆ. ಕೆಲವರು ಪ್ರೋತ್ಸಾಹ ಕೊಡ್ತಾರೆ. ಹೆಂಗಸ್ರು ಈ ತರ ಮುಂದೆ ಬರ್ತಾರೆ, ಡೈರೆಕ್ಷನ್ ಮಾಡ್ತಾರೆ ಅವರು ನಮ್ಮ ಜಿಲ್ಲೆಯಲ್ಲಿ ಅಂತ ಅಂದಾಗ ಕೆಲವರು ಖುಷಿ ಪಡ್ತಾರೆ, ಕೆಲವರು ಏನು ಪಡ್ತಾರೆ. ಈ ತರ 2 ತರದ್ದು ಕೂಡ ಸಿಗುತ್ತೆ. ತುಂಬಾ ಇಷ್ಟಪಡ ಅಂತವ್ರು ಇರ್ತಾರಲ್ವಾ? ಹೌದು, ತುಂಬಾ ಇಷ್ಟಪಡೋರು ಇರ್ತಾರೆ. ಮಾಡ್ತಾರಲ್ಲ, ಇಷ್ಟ ಒಬ್ರು ಲೇಡೀಸ್ ಆಗಿ ಇಷ್ಟ ಮಾಡ್ತಾರಲ್ಲ ಅಂತ ಖುಷಿ ಪಡೋರು ಇರ್ತಾರೆ. ಅಯ್ಯೋ ಇವಳಿಗೆ ಯಾಕೆ ಅಂತ ಅನ್ನೋರು ಇರ್ತಾರೆ ಸರ್. ಅವೆರಡನ್ನ ಫೇಸ್ ಮಾಡ್ಕೊಂಡು ಯಾರ ಕಿವಿಗೂ ನಮ್ಮ ರಂಗನಾಥ್ ಸರ್ ಹೇಳಿದ್ರು ನಮ್ಮ ಪಬ್ಲಿಕ್ ಇರೋ ಮಾಡುವಾಗ, ನೀವೇನು ಅವ್ರ ಮನೆಗೆ ಹೋಗಿ ಆಡ್ತಾ ಇಲ್ಲ, ಅವ್ರ ಮನೆ ನಿಮ್ಮ ಮನೆಗೆ ಆಡ್ತಾ ಇಲ್ಲ, ನೀವು ಆಡಿಸ್ತೀರ ಸಾರ್ವಜನಿಕ ಪ್ಲೇಸ್ ಅಲ್ಲಿ ನಿಮ್ ಸಂತೋಷಕ್ಕೆ. ಯಾರಾದ್ರೂ ಕೇಳಿದ್ರೆ ನಿಮ್ದೇನಲ್ಲ ಅಂತ ಹೇಳಿ, ನಾವೇ ನಿಮ್ಮ ಮನೆಗೆ ಬಂದು ಆಡಿಸ್ತಾ ಇಲ್ಲ ಅಂತ ಹೇಳಿ ಅಂತೆಲ್ಲ ಹೇಳಿದ್ರು ಸರ್ ಅವರು. ಯಾರಿಗೆ ಹೆದರಿಕಬೇಕಾಗಿಲ್ಲ ನೀವು ಅಂತ. ಹಿಂಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ. ಸವಿತಾ ಅವರ ಮಾರ್ಗದರ್ಶನದಲ್ಲಿ ನಾಟಕವನ್ನ ಕಲಿತಾ ಇರತಕ್ಕಂಥ ಕನ್ನಡಾಂಬೆ ಮಹಿಳಾ ಕಲಾ ತಂಡ ಚನ್ನರಾಯಪಟ್ಟಣದ ಉಮಾ ಅವರು ಇಲ್ಲಿಯ ಸದಸ್ಯರು. ಅವರು ಕೂಡ ಈಗ ನಮ್ಮೊಂದಿಗೆ ಇದ್ದಾರೆ. ಇವರು ಮೂಲತಃ ಬೇಡಿಗನಹಳ್ಳಿಯವರು. ಗೌಡಿಗೆರೆಯ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸವನ್ನ ಮಾಡ್ತಾರೆ. ಅರ್ಜುನನ ಪಾತ್ರವನ್ನ ಅವರು ಈ ನಾಟಕದಲ್ಲಿ ಮಾಡಿದ್ದಾರೆ. ಉಮಾ ಅವರೇ, ನಿಮಗೆ ನಾಟಕವನ್ನ ಕಲಿಬೇಕು, ಆಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಈ ಕಳೆದ ವರ್ಷದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಮ್ಮ PDOಗಳೆಲ್ಲ ಸರ್ ಮಾಡಿದ್ರು ಜೆಂಟ್ಸು. ಅವಾಗ ನನಗೂ ಅನ್ನಿಸ್ತು ನಾವು ಮಾಡ್ಬೋದಲ್ವಾ ಲೇಡೀಸ್ಗಳು ಅಂತ. ಕೆಲವ್ರನ್ನ ಕೇಳಿದೆ, ಬನ್ನಿ ನಾವು ನಮ್ಮ ಇಲಾಖೆನಲ್ಲಿ ನಾವು ಮಾಡೋಣ ಅಂತ. ಆದರೆ ಕೆಲವರು ಒಪ್ಪಿದ್ರು. ಆದರೆ ಈ ಸಂದರ್ಭ ಕೂಡಿ ಬಂದಿರಲಿಲ್ಲ. ನಾನು LIC ಏಜೆಂಟ್ ಆಗಿದೆ ಫಸ್ಟ್. ಅವಾಗ ಸಾವಿತ್ರಿ ಅಂತ ಅವ್ರು ನಮ್ಮ ಫ್ರೆಂಡ್ ಆಗಿದ್ರು. ಅವ್ರು ಈ ಥರ ನಾಟಕ ಮಾಡ್ತಾ ಇದ್ದೀವಿ, ಬರ್ತೀನಿ. ನನಗೆ ತುಂಬ ಖುಷಿ ಆಯಿತು. ಈಗಿನ ಯುಗದಲ್ಲಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಇದರಲ್ಲಿ ಕಲೆ ನಶಿಸಿ ಹೋಗ್ತೈತೆ, ಪೌರಾಣಿಕ. ಇದು ನಾನು ಮಾಡ್ಬೋದಲ್ವಾ ಅಂದ್ಬಿಟ್ಟು ಖುಷಿಪಟ್ಟು ಹೌದು ನಾನು ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಿ ಸವಿತಾ ಮೇಡಮ್ ಹತ್ರ ಬಂದು ಒಂದು ಹಾಡು ಹೇಳಿಸಿದ್ರು ಅರ್ಜುನಂದು. ಐಟು ಫಿಟ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂದ್ಬಿಟ್ಟು ಅರ್ಜುನ್ ಒಂದು ಪಾತ್ರ ಕೊಟ್ಟರು. ತುಂಬ ಖುಷಿ ಆಯಿತು ಸರ್. ನಾಟಕ ಕಲಿಯೋಕ್ಕೆ ಅಂತ ಹೇಳಿ ಬಂದಮೇಲೆ
ಏನೇನು ಕಲೀಲಿಕ್ಕೆ ಸಾಧ್ಯ ಆಯಿತು ನಿಮಗೆ? ಯಾಕೆ ಅಂತ ಅಂದರೆ ನಾವು ಕೆಲಸ ಅಂತೇಳಿ ಯಾವುದಾದ್ರೂ ಒಂದು ಆಫೀಸ್ಗೆ ಹೋದರೆ ಕೆಲಸದ ಜೊತೆಗೆ ಬೇರೆನೂ ಕೂಡ ಕಲ್ತ್ಕೊಳ್ತೀವಿ. ನಮ್ಮ ಬದುಕಿಗೆ ಬೇಕಾಗಿರೋ ಅಂಥದ್ದು, ಜೀವನಕ್ಕೆ ಬೇಕಾಗಿರೋ ಅಂಥದ್ದು ಕಲಿತೀವಿ. ಈ ನಾಟಕ ಕಲಿಯೋಂಥ ಸಂದರ್ಭದಲ್ಲಿ ನಿಮಗೆ ಏನು ಬೇರೆ ಬೇರೆದು ದೊರಕ್ತು? ಸರ್, ನಾನು ಯಾವಾಗಲೂ ಲೈಫು ಬ್ಯುಸಿ ಇರಬೇಕು ಅಂತ ಬಯಸ್ತೀನಿ. ಆದರೆ ಹಾಗೆ ನನಗೆ ಸಂಜೆ 5 ಗಂಟೆಗೆ ಡ್ಯೂಟಿ ಮುಗಿಯುತ್ತೆ, 6 ಗಂಟೆಯಿಂದ 7 ಗಂಟೆ ತನಕ ಫ್ರೀ ಇರ್ತಿದ್ದೆ. ಆ ಟೈಮ್ ನಾನು ಅಳವಡಿಸ್ಕೋಬೋದಲ್ಲ ಅಂತ ಅಂದ್ಕೊಂಡೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಟ್ಟಿರೋ ಮಾತುಗಳು, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಇದನ್ನು ಅಳವಡಿಸ್ಕೋಬೋದು ಅನ್ನೋ ದೃಷ್ಟಿಯಿಂದ ಕಲಿಬೋದು ಸರ್. ಅದು ಹೀಗೆ ಈ ಥರದ್ದೆಲ್ಲದನ್ನು ಕೂಡ ಕಲೀಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಈಗ ಅರ್ಜುನನ ಪಾತ್ರವನ್ನು ಮಾಡಿದ್ದೀನಿ ಅಂತೇಳಿ ಹೇಳಿದ್ರಿ. ಡೈಲಾಗ್ ಹೇಳ್ತೀರಾ, ಹಾಡು ಹೇಳ್ತೀರಾ? ಸರ್, ಒಂದು ಹಾಡು ಹೇಳ್ತೀನಿ. ಹೇಳಿ. ಶಬರಿಗ ಭಯವನಿತ್ತ ಪ್ರಭುವೆ ಹೇಳು, ಭಕ್ತ ವಿಭೀಕ್ಷಣನ ಕಾಯ್ದ ಸ್ವಭಾವ ತಾಳು, ಏನಿದು ನಿನ್ನಯ ಲೀಲೆ ದೀನದಯಾಳು, ಶೀಘ್ರದಿ ಜಾಗೃತನಾಗು, ಶೀಘ್ರದಿ ಜಾಗೃತನಾಗು, ಎನ್ನ ಮೊರೆ ಕೇಳೋ ದೀನದಯಾಳು. ಏ ಸಿಂಧು ಶಯನ ಸುಂದರ ವದನ, ಏ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು, ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಾಂತವು ನೀನೆ, ನಗು ನಗು ತಲಿ ಜಗವ ಬೆಳಗಿದೆ, ಬಗುಮುನಿ ಪಕ್ಷವ ಅಕ್ಷಿಯನಳಿಸಿ ಮೋಕ್ಷವ ನೀಡಿದ ತಂದೆ, ಏ ಬಗುಮುನಿ ಪಕ್ಷವ ಅಕ್ಷಿಯನಳಿಸಿ ಮೋಕ್ಷವ ನೀಡಿದ ತಂದೆ. ಏ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯರಣ್ಯ, ಬ್ರಹ್ಮಾಂಡದಳು ನೀನೇ ಶರಣ್ಯ, ಪಾಂಡವರ ಆರಾಧ್ಯರಣ್ಯ, ಬ್ರಹ್ಮಾಂಡದಳು ನೀನೇ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆ ಇಡಲು, ತ್ವರಿತದಿ ಬಂದು ಕಾಯ್ದೆ ನಿನಂದು ಇಂದು ಮೌನವೇ ಜನಾರ್ದನ, ತ್ವರಿತದಿ ಬಂದು ಕಾಯ್ದೆ ನಿನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಧನ್ಯವಾದಗಳು.
ಎಷ್ಟು ಮಟ್ಟಿಗೆ ನಾಟಕ ಕಲ್ತಿದ್ದೀರಿ ಈಗ ನೀವು? ಒಂದು 75% ಬರುತ್ತೆ ಸರ್. ಬರುತ್ತೆ. ಹಾಡು ಡೈಲಾಗು ಎಲ್ಲ ಹೇಳ್ತೀರಿ? ಹೌದು ಸರ್, ಹೇಳ್ತೀನಿ. ನೋಡ್ಕೊಳ್ದೇನೆ ಹೇಳ್ತೀರಾ? ಹೌದು ಸರ್, ಹೇಳ್ತೀನಿ. ಈಗ ನಾಟಕ ಕಲೀಲಿಕ್ಕೆ ಆಡ್ಲಿಕ್ಕೆ ಮನೆಯಲ್ಲಿ ಹೇಗೆ ಪ್ರೋತ್ಸಾಹಿಸ್ತಾರೆ ನಿಮ್ಗೆ? ನಮ್ಮ ಮನೆಯವ್ರು ಸರ್ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಆಗಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ. ಇವ್ರು ಸಾವಿತ್ರಿ ಮೇಡಮ್ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ. ನಮ್ಮ ಮನೆಯವ್ರಿಗೂ ನಮ್ಮ ಗ್ರಾಮದಲ್ಲಿ ಯಾರು ಲೇಡೀಸ್ ನಾಟಕ ಆಡಿಲ್ಲ, ನೀನ್ ಮಾಡು ಅಂತ ಎಂಕರೇಜ್ ಮಾಡಿದ್ರು ಸರ್. ಹಂಗಾಗಿ ಆಡ್ತಿದೆ. ಈಗ ನೀವು ವಾಸ ಇರೋದು ಬೇಡಿಂಗ್ನಳ್ಳಿದಲ್ಲಿ? ಹೌದು ಸರ್, ಬೇಡಿಂಗ್ನಲ್ಲಿ. ಈಗ ನಾಟಕ ಕಲಿಯಕ್ಕೆ ಚಂದ್ರಪಟ್ಟಣಕ್ಕೆ ಬರ್ಬೋದು? ಹೌದು ಸರ್, ನಮ್ಮ ಮನೆಯವ್ರು ಹಳ್ಳಿ ಮೈಸೂರಿಗೆ ಈಗ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಯ್ತು. ಅವರು ಸಂಜೆ ಅಪ್ ಅಂಡ್ ಡೌನ್ ಮಾಡ್ತಾರೆ, ಸಂಜೆ ಟೈಮ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬರ್ತಾರೆ. ನಾನು ಆಫೀಸ್ ಮುಗಿಸ್ಕೊಂಡು ನಾನು ಬರ್ತೀನಿ. ಎಷ್ಟು ದೂರ ಆಗುತ್ತೆ ಬೇಡಿಂಗ್ನಳ್ಳಿಯಿಂದ ಚಂದ್ರಾಯಪಟ್ಟಣಕ್ಕೆ? 9 ಕಿಲೋಮೀಟರ್ ಆಗುತ್ತೆ ಸರ್. ಸವಿತಾ ಅವರೇ, ಉಮಾ ಅವ್ರಿಗೆ ಯಾಕೆ ನೀವು ಅರ್ಜುನನ್ ಪಾತ್ರ ಕೊಟ್ರಿ? ಚಿಕ್ಕ ವಯಸ್ಸೈತೆ, ಮಾಡ್ತಾರೆ, ಕಲಿಯೋ ಆಸಕ್ತಿ ಐತಿ ಅಂತ ಕೊಟ್ಟಿದ್ವಿ. ಈಗ ನೀವು ಏನು ಅನ್ಕೊಂಡು ಕೊಟ್ಟಿದ್ರೋ ಅದನ್ನ ಅವರು ಪೂರೈಸಿದ್ದಾರೆ? ಪೂರೈಸ್ತಾರೆ ಸರ್. ಈಗ ನಾಟಕ ಕಲಿಸ್ತಾ ಇದ್ರಲ್ಲ ಹೆಣ್ಮಕ್ಳಿಗೆ, ಎಷ್ಟರ ಮಟ್ಟಿಗೆ ಸಂತೃಪ್ತಿ ಇದೆ ನಿಮ್ಗೆ? ನನಗೆ ಸಂತೃಪ್ತಿ ಇದೆ. ಈಗ ಸದ್ಯಕ್ಕೆ ಒಂದು 30% ಇದೆ. ಇನ್ನು ಎಲ್ಲರೂ ಕಲ್ತಿಲ್ಲ, ಇನ್ನು ಪೂರ್ತಿಯ ಕಲಿತಾರೆ ನಂಬಿಕೆ ಇದೆ. ಕಲಿತಾರೆ ಅಂತ ನಂಬಿಕೆ ಇದೆ. ಪೂರ್ತಿ ಇನ್ನೂ ಕಲ್ತಿಲ್ಲ? ಇಲ್ಲ, ಇನ್ನು ಕಲ್ತಿಲ್ಲ. ಇನ್ನು 2 ತಿಂಗಳು ಇನ್ನು ಟೈಮ್ ಇದೆ. ಈಗ ಗಂಡು ಮಕ್ಕಳಿಗೆ ನಾಟಕ ಕಲ್ಸೋದಕ್ಕೂ ಹೆಣ್ಮಕ್ಳಿಗೆ ನಾಟಕ ಕಲ್ಸೋದಕ್ಕೂ ಏನು ವ್ಯತ್ಯಾಸ ಗುರುತಿಸಿದಿರ ನೀವು? ಹೆಣ್ಮಕ್ಳಿಗೆ ಅಂದ್ರೆ ಅವರು ಏನೇ ಬ್ಯುಸಿ ಆಗಿದ್ರು ಕಲಿತಾರೆ ಅನ್ನೋ ಕಾನ್ಫಿಡೆನ್ಸ್. ಗಂಡು ಮಕ್ಳು ಆತರ ಅಲ್ಲ, ಎಲ್ಲೈತಾರೆ ಅಲ್ಲೇ ಬರ್ತಾರೆ. ಟೈಮಿಂಗ್ಸಿಗೆ ಬರೋದಿಲ್ಲ, ಪಿಕಪ್ ಮಾಡೋದಿಲ್ಲ, ಕರೆಕ್ಟಾಗಿ ಬರೋದಿಲ್ಲ. ಇವರೆಲ್ಲ ನಾವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ, ಹೇಳಿದ್ನೇ ಹೇಳ್ತಾರೆ, ಮಾಡಿದ್ನೇ ಹೇಳ್ಕೊಟ್ಟಿದ್ದೇ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ. ಹೆಣ್ಮಕ್ಳೇ ಹಂಗಾರೆ ಜಾಸ್ತಿ ಚೆನ್ನಾಗಿ ಕಲಿತಾರೆ ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳದ್ದು ಯಾವ ಇರಬೇಕು, ಏನು ಹೆಚ್ಚಿನ ಹಣಕಾಸು ಖರ್ಚು ಮಾಡಕ್ ಆಗೋದಿಲ್ಲ. ಅವ್ರ ಕಲಿ ಅವ್ರ ಮನೆಯವ್ರನ್ನೇ ಒಪ್ಪಿಗೆ ಪಡ್ಕೋಬೇಕಾಯ್ತದೆ. ಅಲ್ಲ ಸ್ವಲ್ಪ ವೀಕ್ ಆಯ್ತಾರೆ ಮಹಿಳೆಯರು. ಅವ್ರ ದುಡಿಮೆ ಇರೋದ್ರಿಂದ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದು ಆಡಕ್ ಬರ್ಬೇಕು. ಈ ಕುರುಕ್ಷೇತ್ರ ನಾಟಕದಲ್ಲಿ ಭೀಮನ ಪಾತ್ರವನ್ನು ಮಾಡ್ತಾ ಇರತಕ್ಕಂಥ ಕಾಂತಾಮಣಿ ಅವರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಇವರು ಮೂಲತಃ ಚಂದ್ರಾಯಪಟ್ಟಣದವರು. ಚಂದ್ರಾಯಪಟ್ಟಣದಲ್ಲಿ ಇರತಕ್ಕಂತಹ ತಾಲೂಕು ಪದವೀಧರ ಸಹಕಾರ ಸಂಘದಲ್ಲಿ ಇವರು ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಾರೆ. ನಮಸ್ಕಾರ ಕಾಂತಾಮಣಿ ಅವ್ರಿಗೆ. ನಮಸ್ಕಾರ. ನಾಟಕ ಕಲಿಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಇಷ್ಟ ನಾಟಕ ಕಲಿಬೇಕಂದ್ರೆ. ತುಂಬ ಸ್ಟೇಜ್ ಫಿಯರ್ ಇದೆ, ಆದರೂ ಫಿಯರ್ ಇದ್ರೂ ಕಲಿಬೇಕು, ಲೇಡೀಸ್ ಜೊತೆ ಮಾಡಬೇಕು ಅಂತ ತುಂಬ ಇಷ್ಟ. ನಾನು BA ಓದಬೇಕಾದ್ರೆ ಚಂದ್ರಾಯಪಟ್ಟಣ ಚುಂಚುಂಗ್ರಿ ಕಾಲೇಜಲ್ಲಿ ಮಾಡ್ರನ್ ಕೃಷ್ಣ ಅಂತ ಒಂದು ನಾಟಕ ಮಾಡಿದ್ದೆ. ಅವಾಗ್ಲಿಂದ ಇವತ್ತಿನವ್ರಿಗೆ ಯಾವುದು ಸ್ಟೇಜ್ ಸಿಕ್ಕಿರಲಿಲ್ಲ. ನಾವು ಡ್ಯಾನ್ಸ್ ಮಾಡಬೇಕು, ನಾಟಕ ಮಾಡಬೇಕು, ಸ್ಟೇಜ್ ಮೇಲೆ ನಿಂತ್ಕೊಂಡು ಜೊತೆಗೆ ಲೇಡೀಸ್ ಜೊತೆಗೆ ಮಾಡಬೇಕು ಹೇಳ್ಕೊಟ್ಟಿದ್ದೆ ಅನ್ನೋ ತುಂಬ ಆಸೆ ಇತ್ತು. ಒಂದು 2 years ಬ್ಯಾಕು ಹೀಗೆ ಸವಿತಾ ಮೇಡಮ್ ಹೆಸರು ಕೇಳಿ ಅವ್ರಿಗೆ ಮುಂದೆ ಪರಿಚಯ ಇತ್ತು, ಆದರೆ ಫೇಸ್ ಟು ಫೇಸ್ ಮಾತಾಡಿರಲಿಲ್ಲ. ನಾಟಕ ಹಿಂಗೆ ಥರ ಮಾಡ್ಬೇಕಂತ ಇತ್ತು, ಒಂದು ಗ್ರೂಪ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು, ಆದರೆ ಸೇರ್ಕೊಳಕ್ಕೆ ಅದು ಗೊತ್ತಾಗಿರಲಿಲ್ಲ. ಈಗ ಶುರು ಮಾಡಿದ್ಮೇಲೆ ಸಾವಿತ್ರಿ ಮೇಡಮು ಒಂದ್ಸರಿ ಸಿಕ್ಕಿ ಹೇಳಿದ್ರು, ತುಂಬ ಖುಷಿ ಆಯಿತು. ಅವತ್ತೇ ಹೋಗಿ ಜಾಯ್ನ್ ಆದೆ. ಮೇಡಮ್ ಹತ್ರ ನಿಂತ್ಕೊಂಡೆ, ಅವ್ರು ನೀವು ಏನು ಹೇಳ್ತೀರಾ, ಏನು ಕೊಡ್ತೀರಾ ಅದೇ ಮಾಡ್ತೀನಿ ಅಂತ. ಈಗ ನಾಟಕನ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಈ ನಾಟಕ ಮಾಡಬೇಕು ಅಂತ ಹೇಳಿದ್ರೆ 4-6 ಜನ ಸೇರಬೇಕು. ಈ 4-6 ಜನ ಹೆಂಗೆ ಸೇರಿಸಿದ್ರಿ ನೀವು ಇಷ್ಟು ಜನ ಎಲ್ಲರನ್ನು ಕೂಡ? ಸರ್, ಈ ಎಲ್ಲ ಪಾತ್ರಗಳಿಗೆ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಇಲ್ಲ ಅಂತ ಮೇಡಮ್ನ ಕೇಳ್ತಾ ಇದ್ದೆ. ಎಲ್ಲದಕ್ಕೂ ಸೆಟ್ ಆಯ್ತಾ? ಪ್ರತಿ ದಿವಸ ನಾವು ಮಾತಾಡ್ತಾ ಇದ್ವಿ, ಇನ್ನು ಯಾವ್ದಕ್ಕಿಲ್ಲ, ಇನ್ನು ಎಷ್ಟು ಜನ ಕರ್ಕೊಬರ್ಬೋದು ಅಂತ. ಅವಾಗ ನಮ್ಮ ಯೋಗ ಕ್ಲಾಸ್ ಇದೆ, ಆ ಯೋಗ ಕ್ಲಾಸಲ್ಲೂ ಎಲ್ಲರಿಗೂ ಹೇಳ್ದೆ, ಯಾರಿಗೆ ಇಂಟ್ರೆಸ್ಟ್ ಇರೋದು ಬನ್ನಿ, ಚಿಕ್ಕದಿರುತ್ತೆ, ಮಾಡೋಣ, ತುಂಬ ಚೆನ್ನಾಗಿರುತ್ತೆ, ನಾವು ಲೇಡೀಸೇ ಸೇರ್ಕೊಂಡು ಮಾಡೋ ಅಂಥದ್ದು. ನಾವು 3 ಲೇಡೀಸ್ ಮಾಡೋಣ, ನಾವು ಒಂದು ಗ್ರೂಪ್ ಕಟ್ಕೊಂಡು ತುಂಬ ಹಿಂಸೆ ಮಾಡಿದೆ. ಅದರಲ್ಲಿ ರುಕ್ಮಿಣಿ ಮೇಡಮ್ ಬಂದರು, ಸಂಘದ ಸದಸ್ಯರಿದ್ರು, ಅವರು ದುರ್ಯೋಧನ ಪಾತ್ರಕ್ಕೆ ಮತ್ತೆ ಕುಂತಿ ಪಾತ್ರಕ್ಕೆ ಮತ್ತೆ ಉತ್ತರೆ ಪಾತ್ರಕ್ಕೆ ಎಲ್ಲರೂ ಬಂದ್ರು, ಮಾಡ್ತೀನಿ ಇಂಟ್ರೆಸ್ಟ್ ಇಂದಾನೆ ಬಂದ್ರು ಸರ್. ಕಾಂತಮಣಿ ಅವರೇ, ಈ ಭೀಮನ ಪಾತ್ರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ನಮ್ಮ ಕೇಳುಗರಿಗೆ? ಹಾಡು ಹೇಳ್ತೀನಿ. ಹಾಡು ಹೇಳಿ, ಒಂದು ಹಾಡು ಹೇಳಿ. ಬಲಶೂನ್ಯತೆಗಳ ಕುಲಹೇಡಿಗಳ ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಬಳಸಿ ರಣದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಗಳ ಕುಲಹೇಡಿಗಳ ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಬಳಸಿ ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ಅರಸಿ ತುರುಬನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳಿ. ಪಾಂಡವರ ಅರಸಿ ತುರುಬನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳಿ. ಮುಂಡೆಯಲಬಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಬಲಶೂನ್ಯತೆಗಳ ಕುಲಹೇಡಿಗಳ ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣಗಳನ್ನು ಬಳಸಿ ರಣದಾಹ ಮುಗಿಸಿಕೊಳ್ಳುವೆ. ಬೋರ್ಗರವ ಕಾರ್ ಮೋಡದ
ಮೋಡದನ್ವಯಾಗ್ರಹಿಸಿ ಬೋರ್ಗರವಕಾರ್ ಮೋಡದನ್ವಯಾಗ್ರಹಿಸಿ ಭೀಮನ ಗದೆಯಿಂದ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೀಮನ ಗದೆಯಿಂದ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿ ಮೆರವ ಕೌರವರನ್ನೆಲ್ಲ ಗಿರಗಿರನ ನೆಲಕ್ಕಪ್ಪಳಿಸಿವೆ ಬಲಶೂನ್ಯತೆಗಳ ಕುಲಹೇಡಿಗಳ ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಎಣೆಗಳನ್ನು ಬಳಸಿ ರಣದಾಹ ಮುಗಿಸಿಕೊಳ್ಳುವೆ. ನಾಟಕ ಪ್ರತಿ ದಿವಸನೂ ಕಲಿಸ್ತೀರಾ ಹೇಗೆ? ಪ್ರತಿ ದಿವಸನೂ ಕಲಿಸ್ತಾ ಇದ್ರಿ? ಒಂದ್ ದಿವಸನೂ ಗ್ಯಾಪ್ ಇರೋದಿಲ್ವಾ? ಗೊತ್ತಿಲ್ಲ, ನನಗೆ ರಜೆ ಕೊಡಲ್ಲ, ಅವರ ರಜೆ ತರ್ಬೇಕಾರೆ. ಓಹೋ, ಹಬ್ಬ ಹುಣ್ಣಿಮೆ ಅಂತ ಏನಾದ್ರು ಬಂತು ಅಂದ್ರೆ ಅವತ್ತು ಇರುತ್ತೆ ಪ್ರಾಕ್ಟೀಸ್ ಮಾಡ್ಕೈತಿ ಸಂಜೆ ಟೈಮ್ ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ, ಹಬ್ಬ ದೇವರೆಲ್ಲ ಮಾಡ್ಕೊಂಡ್ ಬರ್ತಾರೆ. ದಿವಸ ಪ್ರಾಕ್ಟೀಸ್ ಮಾಡ್ಲೇಬೇಕಾ? ಮಾಡ್ತೀವಿ. ಒಂದ್ ದಿವಸ ಏನಾದ್ರು ಒಂದ್ ದಿವಸ ಬಿಟ್ರೆ ಅವರು ನೆಂಟರ ಮನೆ ಅಲ್ಲಿ ಹೋಗ್ಬಿಟ್ಟು ಮರ್ತ್ಕೊಂಡ್ಬಂದ್ಬಿಡ್ತಾರೆ. ಈಗ ಹಂಗಾರೆ ನಾಟಕ ಕಲಿಬೇಕು ಅಂತ ಹೇಳಿ ಸೇರ್ಕೊಂಡರು ಎಲ್ಲೂ ಹೋಗ ಹಂಗಿಲ್ಲ ನೆಂಟರ ಮನೆಗೆ? ಹೋಗಿ ಬರ್ತಾರೆ ಸರ್ ಅವರ ಟೈಮಿಗೆ. ನಾನು ಹೇಳ್ತೀನಿ ಇಂತಿಂತ ಸೀನರ್ ಇಂತಿಂತಾರ ಬನ್ನಿ ಅಂತ ಒಂದು ಗ್ರೂಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕಿರ್ತೀನಿ, ಈ ಸೀನರ್ ಇವತ್ತು ಬನ್ನಿ ಅಂತವ. ಅವ್ರು ಇರೋರು ಬರ್ತಾರೆ, ಇಲ್ದಾರ ಬರೋದಿಲ್ಲ, ಎಲ್ಲ ಏನೋ ಅವ್ರವ್ರದ್ದು ಬಿಸಿ ಇರ್ತದೆ, ಆಫೀಸ್ ಕೆಲಸನೋ ಅಥವಾ ಏನೇನೋ ಇರ್ತದೆ, ಹೋಯ್ತಾರೆ. ಹೌದು ಹೌದು, ಅಂಥದ್ದೆಲ್ಲ ಇದ್ದಾಗ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊತೀರಿ, ಪರ್ಮಿಷನ್ ಕೊಡ್ಲೇಬೇಕು. ಈಗ ನೀವು ಮನೆ ಕೆಲಸನೂ ನಿಭಾಯಿಸ್ಕೊಂಡು ಆಫೀಸ್ ಕೆಲಸನೂ ಮಾಡ್ಕೊಂಡು ನಾಟಕನೂ ಕಲ್ಸಕ್ಕೆ ಹೆಂಗೆ ಸಮಯ ಆಗ್ತಾ ಇದೆ? ನಾನು ಆಫೀಸ್ ಕೆಲಸ ಬೆಳಗ್ಗೆ ಸರ್, ನಾನು ರಿಕವರಿ ಟೈಮಲ್ಲಿ 8 ಗಂಟೆಗೆ ಮನೆ ಬಿಡ್ತೀನಿ, ಹಳ್ಳಿ ಎಲ್ಲ ನಿಭಾಯಿಸ್ಕೊಂಡು ಮತ್ತೆ ಆಫೀಸ್ ಹತ್ರ ಹೋಗಿ ಅಲ್ಲಿ ಇರೋಂಥ ಅಟೆಂಟ್ ಕೆಲಸ ವಹಿಸ್ತೀನಿ. ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ 2 ಗಂಟೆ 3 ಗಂಟೆವರೆಗೆ. ಆಮೇಲೆ ಬಂದು ಇಲ್ಲಿ ನಮ್ದು ಹೆಡ್ ಆಫೀಸು ಚಂದ್ರಪಟ್ಟಣ, ಅಲ್ಲಿ ಏನು ಸ್ಟೇಟ್ಮೆಂಟು ಅಥವಾ ಬಿಲ್ಗಳು ಏನಾದರೂ ಕೊಟ್ಟು ಎಲ್ಲ ಮುಗಿಸ್ಕೊಂಡು 5 ಗಂಟೆ 5ವರೆಗೆ ಇವ್ರು ಪ್ರಾಕ್ಟೀಸಿಗೆ ಬರ್ತೀನಿ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ 8 ಗಂಟೆವರೆಗೆ ಹೋಗ್ತೀನಿ. 12 ಗಂಟೆವರೆಗೂ ನಾನು ಆಫೀಸ್ ವರ್ಕ್ ಮಾಡ್ತೀನಿ, ಕಂಪ್ಯೂಟ್ರಲ್ಲೆಲ್ಲ ಕ್ಯಾಶ್ ಬುಕ್ ಬರೆಯೋದೆಲ್ಲ ಈ ಥರ ಮನೆ ಕತೆ ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡೋದ್ರಿಂದ ನಿಮ್ಗೇನು ಸಮಸ್ಯೆ ಇಲ್ಲ, ಮಾಡ್ಕೊಂಡು ಹೋಗ್ತೀವಿ. ಮಕ್ಕಳು ಯಾರೋ ಮನೇಲಿ ಇಲ್ವಲ್ಲ, ಹಿಂಗಾಗಿ ಬಿಸಿ ಇಲ್ಲ ಸರ್. ನಿಮಗೆ ಮತ್ತೊಂದು ಇಷ್ಟವಾದ ನಾಟಕದ ಇಷ್ಟವಾದ ಹಾಡನ್ನ ಹಾಡ್ತೀರಾ? ಹಾಡಿ. ರಾಜ ಸತ್ಯರತ್ನ ನಾಡು, ಸತ್ಯರತ್ನ ಒಂದು ಹಾಡು. ತಿಳಿಯದೆ ನಿಂದಿಸಿ ಕೆಟ್ಟನು ದೇವಾ, ಕ್ಷಮಿಸೆನ್ನ ಅಪರಾಧವನು ತಂದೆ ದೇವಾ, ಇಳೆಯೋಳ್ ಧನ್ಯನ ಮಾಡುತ್ತೆ, ಇಳೆಯೋಳ್ ಧನ್ಯನ ಮಾಡುತ್ತೆ, ಕ್ಷಮಿಸೆನ್ನ ಅಪರಾಧವನು ತಂದೆ ದೇವಾ, ನೀನೇಕೆ ಕೋಪಿಸುವೆ, ಗಳಿಸುನ ಮಾಡಿದ ಅಪರಾಧವನು ದೇವಾ, ನೀನೇಕೆ ಕೋಪಿಸುವೆ ದೇವಾ, ದೇವಾ, ದೇವಾ. ಅರಿಯದೆ ನಾನು ಜರಿದೆನು ನಿನ್ನ, ಅರಿಯದೆ ಜರಿದು ಪರಮ ಪಾಪಿಯದೆ, ಗಳಿಸುನ ಮಾಡಿದ ಅಪರಾಧವನು ದೇವ, ನೀನೇಕೆ ಕೋಪಿಸುವೆ, ಗಳಿಸುನ ಮಾಡಿದ ಅಪರಾಧವನು ದೇವ, ನೀನೇಕೆ ಕೋಪಿಸುವೆ ದೇವಾ, ತಂದೆ ದೇವಾ. ನೀವೀಗ ಹಾಡ್ದಂಥ ಹಾಡು ರಾಜ ಸತ್ಯವ್ರತದ್ದು ಅಂತೇಳಿ ಹೇಳಿದ್ರಿ. ರಾಜ ಸತ್ಯವ್ರತ ನಾಟಕ ಎಲ್ಲೆಲ್ಲಿ ಕಲಿಸಿದ್ರಿ? ಊರುಗಳು ನೆನಪಿಲ್ಲ ಸರ್, ಇರೋಂಥ ನೆನಪುಗಳು ಮೊದಲು ಯಗಡಿಗೆರೆ, ಆಮೇಲೆ ಅಲ್ಲೇ ಒಂದನಹಳ್ಳಿ, ಬೆಕ್ಕ, ನಾಗಮಂಗಲ ತಲ ಬಿಂಡನಿಲ್ಲ ಒಬ್ಳಿ ಮಲ್ಲನಹಳ್ಳಿ, ಸುಮಾರು ಆ ಕಡೆ ತುರುವಕೆರೆ ಊರುಗಳು ಸುಮಾರು ಇದೆ ಸರ್. ಸುಮಾರು ಕಡೆ ಕಲ್ಸಿದ್ರಿ. ಈಗ ತುಂಬಾ ದೂರ ಇದ್ದಾಗ ಏನ್ ಮಾಡ್ತೀರಾ? ಹೋಗಿ ಬರಕ್ಕೆ ಸ್ವಲ್ಪ ಕಷ್ಟ ಆಗೋದಿಲ್ವಾ? ತುಂಬಾ ದೂರಕ್ಕೆ ಜಾಸ್ತಿ ಒಪ್ಕೊಳ್ಳೋದಿಲ್ಲ, 50 ಕಿಲೋಮೀಟರ್, ಒಂದು ಮ್ಯಾಕ್ಸಿಮಮ್ 80 ಕಿಲೋಮೀಟರ್ ಅಂತ ಅಂದ್ರೆ ಹೋಗ್ಬಿಟ್ಟು ವಾಪಸ್ ಬರಂಗಿರ್ಬೇಕು ಮನೆಗೆ. ನಿಮ್ಮ ಮನೆಯವರು ಪಾಪ ನಿಮ್ಗೆ ಬಾರಿ ಸಹಕಾರ ಕೊಡ್ತಾರೆ ಅಂತ ಅನ್ಸುತ್ತೆ, ಹಂಗಾಗಿ ಚೆನ್ನಾಗಿ ಆಗ್ತಾ ಇದೆ. ಮನೆಯವರು ಏನ್ ಕೆಲಸ ಮಾಡ್ತಾರೆ? ವ್ಯವಸಾಯ. ಮನೆಯಲ್ಲಿ ವ್ಯವಸಾಯ, ಮನೆಯಲ್ಲೇ ಇರ್ತಾರೆ ಅವರು. ಟೈಲರ್ ಕೆಲಸ ಅಂತ ಹೇಳ್ಬಿಟ್ಟು ಮಾಡ್ತಿದ್ರೆ, ಈಗೆಲ್ಲ ಮಾಡೋದಿಲ್ಲ, ಮನೆಯಲ್ಲೇ ವ್ಯವಸಾಯ. ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಊರಲ್ಲಿ ನಾಟಕ ಕಲಿಸ್ಬೇಕು ಅಂತ ಅಂದ್ರೆ ಎಷ್ಟು ದುಡ್ಡು ತಗೊಳ್ತೀರಾ ನೀವು?
ಕಿಲೋಮೀಟರ್ ನೋಡ್ಕೊತೀನಿ ಸರ್. ಈಗ ಬಡವರು ಮಾಡೋ ಅಂತಾರೆ ಇರ್ತಾರೆ, ಸರಿ ಅಫಿಷಿಯಲ್ ಲೆವೆಲಲ್ಲಿ ಜಾಸ್ತಿ ಮಾಡೋ ಅಂತಾರೆ ಇರ್ತಾರೆ, ದುಡ್ಡು ಖರ್ಚು ಮಾಡೋರು ಅಂತ ಇರ್ತಾರೆ. ಅವ್ರು ನೋಡ್ಕೊಂಡು ತಗೋತೀನಿ ಸರ್. 25,000 30,000ವರೆಗೂ ಕೊಡ್ತಾರೆ ಹತ್ರ ಊರಲ್ಲಿ. ಬೇರೆ ಮಾಸ್ಟರ್ಗಳ ಸುಮಾರು ಮ್ಯಾಕ್ಸಿಮಮ್ TAD ಅದೆಲ್ಲ 80,000-70,000ವರೆಗೂ ತಗೋತಾರೆ. ನಾನು ಫಸ್ಟೇ ನಾನು ಇಷ್ಟು ಹೇಳ್ತೀನಿ, ಇಷ್ಟು ಖರ್ಚು ಬರ್ತದೆ ಇಷ್ಟು ಅಂತ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟರಲ್ಲಿ ಕನ್ಸಲ್ಟೇಷನ್ ಮಾಡಿ. ಅಂದ್ರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನು ಹಠ ಮಾಡೋದಿಲ್ಲ. ಯಾಕೆಂದ್ರೆ ಇದೆಲ್ಲ ಹವ್ಯಾಸ ಆಗಿರೋದ್ರಿಂದ ಮತ್ತೆ ಇವೆಲ್ಲ ಸ್ವಲ್ಪ ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಲೆಗಳು, ಇವನು ಕಲೆ ಉಳ್ಕೊಳ್ಳಿ, 4 ಜನ ನಾಟಕ ಮಾಡ್ಲಿ ಅನ್ನೋ ಅಂತ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ವಿ. ನಾಟಕಕ್ಕೆ ಸೀನ್ಸು ಇದೆಲ್ಲ ಬೇಕಾಗುತ್ತೆ. ಎಲ್ಲೆಲ್ಲಿ ತರಿಸ್ತೀರಾ ಅದನ್ನ? ಬಂದೂರು ಸೀನ್ ತರದೆ, ತುಮಕೂರಲ್ಲಿದೆ, ಮೈಸೂರಲ್ಲಿದೆ, ಮಂಡ್ಯದಲ್ಲಿದೆ. ಯಾವುದು ಚೆನ್ನಾಗಿರುತ್ತೆ ಅದನ್ನ ತರಿಸ್ತೀವಿ. ನಿಮ್ಗೆ ಅಲ್ಲೆಲ್ಲ ಸಂಪರ್ಕ ಇಟ್ಕೊಂಡಿರ್ತಾರೆ ನೀವು? ಸಂಪರ್ಕ ಇಂಥ ದಿವಸಕ್ಕೆ ಬೇಕು ಅಂತ ಅಂದ್ರೆ ಈಗ ಸೀನ್ ಯಾವತ್ತು ಸಿಗುತ್ತೆ ಅದ್ ನೋಡ್ಕೊಂಡು ದಿನ ಫಿಕ್ಸ್ ಮಾಡ್ತೀರಾ ಅಥವಾ ಇವರು ಹೇಳಿದ್ದನ್ನ ಮಾಡ್ಕೊಳ್ತೀರಾ? ನಮ್ ಡೇಟೇ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ಸೀನ್ಸ್ ಕೇಳ್ತೀವಿ. ಅವ್ರು ಖಾಲಿ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬೇರೆ ಸೀನ್ಸ್ ಯಾವ್ದಾರು ಬೇರೆ ಸೀನ್ಸ್ ಕೇಳ್ಬೋದು. ಈಗ ಸೀನ್ಸ್ ಕಂಪ್ನಿಗಳು ಎಷ್ಟಿದಾವೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ? ಸುಮಾರು ಇದೆ ಸರ್. ಈಗಲೂ ಸುಮಾರು ಮೈಸೂರು ತುಮಕೂರಲ್ಲಿ ಜಾಸ್ತಿ ಇದಾವೆ. ಹೌದು. ಎಷ್ಟು ತಗೊಳ್ತಾರೆ ಒಂದ್ ನಾಟಕಕ್ಕೆ ಸೀನ್ ಬಂದ್ ಹಾಕ್ಲಿಕ್ಕೆ ಅವರು? 1,25,000, 20,000, 1,20,000. ನಾವು ಬಡಸ್ತಾನಲ್ಲಿ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ 80,000. ಸ್ವಲ್ಪ ಸೀನ್ಸ್ ಕಡಿಮೆ ಇರ್ತದೆ, ಚೆನ್ನಾಗಿರೋದಿಲ್ಲ ಅಷ್ಟೇನು. ಆ ತರ ಬಂದು ಸೀನ್ ಅದೊಂದು ಚೆನ್ನಾಗಿರ್ತದೆ, ಅದು 1 ಲಕ್ಷ ಕಡಿಮೆ ಬರೋದಿಲ್ಲ ಅವ್ರಿಗೆ. ಅಂತವೆಲ್ಲ ನೋಡ್ಕೊಂಡು ಆ ಸೀನ್ಸ್ ತರಿಸಿ ಮಾಡ್ತೀರಾ? ಆಮೇಲೆ ವಾದ್ಯಗೋಷ್ಠಿ ಕರ್ಸ್ಬೇಕು, ಅವ್ರಿಗೆಲ್ಲ ಖರ್ಚು ಬರುತ್ತೆ ಸರ್. ಕಲಾವಿದರಿಗೆ ಸುಮಾರು ದೊಡ್ಡ ಪತ್ರದಾಗ 20,000 15,000 ಖರ್ಚು ಬರುತ್ತೆ. ಈಗ ಏನು ಮಹಿಳೆಯರಿಗೆ ನಾಟಕ ಕಲಿಸಿ ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದಾರಲ್ಲ, ಯಾರಿಗೆ ಹೇಳಿದ್ರ ಸೀನ್ಸ್ಗೆ? ಈಗ ಹೇಳ್ಬೇಕು, ಅದಕ್ಕೆ ನಮ್ಮ ಮಹಿಳೆಯವರು ಕಲಾವಿದರು ನಮಗೆ ಡೇಟ್ ಕೊಟ್ರೆ ಹೇಳ್ಬೋದು. ಅವರೇ ಡೇಟ್ ಕೊಡ್ಬೇಕು ನಿಮ್ಗೆ? ಡೇಟ್ ಕೊಡ್ಬೇಕು. ಅವ್ರು ನಾವೇ ಚೆನ್ನಾಗಿ ಕಲ್ತ ಮೇಲೆ ಮಾಡೋಣ ಅಂತಾರೆ. 6 ತಿಂಗಳಾದ್ರೂ ಕಲಿಯಕ್ಕೆ ಹಿಂಗೆ ಇರೋಕ್ಕಾಗೋದಿಲ್ಲ, ಅದಕ್ಕೆ ಫೆಬ್ರವರಿಗೆ ನಾವು ಬೇರೆ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ. ಅದು ಈಗ ಪ್ರಾರಂಭ ಆಗಿರೋದ್ರಿಂದ ಎಲ್ಲ ಕರೆಕ್ಟ್ ಆಗಿ ಆಗ್ಬೇಕು ಅಂತಂದ್ರೆ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಂದು ಪ್ರದರ್ಶನ ಮಾಡ್ಬಿಟ್ರೆ ಆಮೇಲೆ ಮುಂದಕ್ಕೆ 2 ಸಲ ಸರಿ ಆಗುತ್ತೆ ಸರ್. ಸರಿ ಆಗುತ್ತೆ. ನಾಟಕವನ್ನ ಕಲಿತಾ ಇರ್ತಕ್ಕಂಥ ಕುಶಲಮತಿ ಅವರು ನಮ್ಮೊಂದಿಗೆ ಇದ್ದಾರೆ. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು, ಈಗ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಅಂತ ಹೇಳಿ ಮಾಡ್ಕೊಂಡು ಅದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೂಲತಃ ಚನ್ನರಾಯಪಟ್ಟಣದವರು. ಅಮ್ಮ, ಎಷ್ಟು ವಯಸ್ಸು ನಿಮಗೆ? 62 ಸರ್. 62 ವರ್ಷ ಆಯ್ತು. 62 ವರ್ಷ ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾನು ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್. 38 ವರ್ಷ ಸರ್ವಿಸ್ ಮಾಡಿದೆ. 22ರಲ್ಲಿ ನನಗೆ ರಿಟೈರ್ಡ್ ಆಯ್ತು ಸರ್. 22ರಲ್ಲಿ ರಿಟೈರ್ಡ್ ಆಯ್ತು. ರಿಟೈರ್ಡ್ ಆದ್ಮೇಲೆ ಈಗ ನಿಮ್ದೇ ಆದಂತ ಒಂದು ಮಹಿಳಾ ಮಂಡಳಿ ಮಾಡ್ಕೊಂಡಿದ್ದೀವಿ. ಏನ್ ಮಹಿಳಾ ಮಂಡಳಿ ನಿಮ್ದು? ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಸರ್. ಏನೇನ್ ಕೆಲಸ ಮಾಡುತ್ತೆ ಅದು? ಇವಾಗಿನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಕೋಲಾಟ ಕಲ್ತಿದ್ದಾರೆ ಈಗ ಆಲ್ರೆಡಿ, ಭಜನ್ಸ್ ಇಂಥದೆಲ್ಲ ಇದೆ. ಈ ತರದೆಲ್ಲ ಕಲ್ತ್ಕೊಂಡು ಮಾಡ್ತಾ ಹೋಗ್ತೀರಾ. ನಾಟಕ ಮಾಡ್ಬೇಕು ಅಂತ ಯಾಕೆ ಅನಿಸ್ತೀನಿ? ನಾಟಕ ಮಾಡಬೇಕು ಅಂತ ನನಗೇನು ಇರ್ಲಿಲ್ಲ ಸರ್. ಅಂದ್ರೆ ನಾನು ಈ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಚಿದಂಬರ ಭಾಗವತ ಅಂತ ಒಂದು ನಾಟಕ ಮಾಡಿದ್ವಿ, ಅದ್ರಲ್ಲಿ ನಾನು ಭಾಗವತನ ಪಾತ್ರ ಮಾಡಿದ್ದೆ. ಅಷ್ಟು ಬಿಟ್ರೆ ಮುಂದಕ್ಕೆ ಏನೋ ಅದ್ರ ಟಚಿಂಗ್ ಇರ್ಲಿಲ್ಲ ನನಗೆ. ಈ ಭಜನ್ಸ್ ಮತ್ತೆ ಈ ಪ್ರಾರ್ಥನೆ ಸ್ಕೂಲ್ಗಳಲ್ಲಿ ಮತ್ತೆ ಎಲ್ಲಾರು ಫಂಕ್ಷನ್ ಪ್ರಾರ್ಥನೆ ಇಷ್ಟು ಮಾಡ್ಕೊತಾ ಇದ್ದೆ ಅಷ್ಟೇ ನಾನು. ಇವಾಗ ಏನಾಯ್ತು ಅಂದ್ರೆ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ. ನಮ್ಮ ಮಹಿಳಾ ಮಂಡಳಿಯವರೆಲ್ಲ ಕೋಲಾಟ ಕಲಿತಾ ಇದ್ರು. ಅದನ್ನ ನಾನ್ ಸೇರಿರ್ಲಿಲ್ಲ, ನಂಗೆ ಸ್ವಲ್ಪ ಕಾಲ್ ನೋವು ಅಂತ. ಸರಿ ಅನ್ಬಿಟ್ಟು ನೋಡೋಣ ಅಂತ ಅಲ್ಲಿಗೆ ಹೋದೆ. ಅವತ್ತು ಈ ಪೂಜೆನ ಇಟ್ಕೊಂಡಿದ್ರು ಸರ್, ಇವರೆಲ್ಲ ಇದ್ರು, ಮೇಡಮ್ ಇವರೆಲ್ಲರೂ ಇದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ. ಆಮೇಲೆ ಅಲ್ಲಿಗೆ ಹೋದಾಗ ಪೂಜೆ ಮಾಡ್ತಾ ಇದ್ರು. ಅವಾಗ ಬಂದ್ರಲ್ಲ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ಆ ಪೂಜೆಲಿ ನಾನು ಸೇರ್ಕೊಂಡೆ. ಅದೇ ನಾಟಕದ್ದು ಮೇಡಮ್ ಎಲ್ಲ ಬಂದಿದ್ರು. ಆಮೇಲೆ ಅವತ್ತು ಹೇಳಿದ್ರು ಎಲ್ರು ನನಗೆ, ನೀವೊಂದು ಪಾತ್ರ ಮಾಡ್ಲೇಬೇಕು ಅಂತ. ಅಂದ್ರೆ ನನಗೆ ನಾಟಕದೆಲ್ಲ ಹೇಳಕ್ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ ಅಂತ ನಾನು ಉಪ್ಕೊಳ್ಳೋಕೆ ಕಷ್ಟ ಆಯ್ತು. ಆಮೇಲೆ ಮೇಡಮ್ ಒಂದು ಹಾಡು ಹೇಳ್ಸಿದ್ರು, ನಿಮ್ಗೆ ಧರ್ಮರಾಯನ್ ಪಾತ್ರ ಚೆನ್ನಾಗಿ ಒಪ್ಪುತ್ತೆ ಮಾಡಿ ಅಂತ ಹೇಳಿ ಹೇಳ್ಕೊಡ್ತಾ ಇದಾರೆ ಸರ್. ಹೆಂಗ್ ಹೇಳ್ತಿದ್ದೀರೋ ಗೊತ್ತಿಲ್ಲ, ಹಂಗಾಗಿ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಮಾಡಿ ಅಂತ ಅಂದಾಗ ಮಾಡ್ತೀನೋ ಇಲ್ವೋ ಅನ್ನೋ ಅನುಮಾನ ಈಗ ಮಾಡ್ತೀನಿ ಅನ್ನಿಸ್ತಾ ಇದೆ. ಸ್ವಲ್ಪ ಇದೆ ಅದು ಪಾತ್ರ, ತುಂಬಾ ಜಾಸ್ತಿ ಏನಿಲ್ಲ. ಹಂಗಾಗಿ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ ನನಗೆ. ಹಂಗಾಗಿ ಎಲ್ಲರೂ ನನಗೆ ಇದು ಮಾಡ್ತಿದ್ದಾರೆ, ಮಾಡಿ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಹಾಡುಗಳು ಮತ್ತೆ ಡೈಲಾಗ್ ಎಲ್ಲ ಕಲ್ತಿದ್ದೀನಿ ಸರ್. ಒಂದು 50% ಕಲ್ತಿದ್ದೀನಿ. ಒಂದು ಹಾಡು ಹಾಡ್ತೀರಾ ನಮ್ಮ ಕೇಳುಗರಿಗೋಸ್ಕರ? ಹೇಳ್ತೀನಿ ಸರ್. ನಿನಗೋದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ಗಜಮುಖದ ರಸನೆ ಸುಜನರ ಪೊರೆವನೆ, ಗಜಮುಖದ ರಸನೆ ಸುಜನರ ಪರವನೆ, ತ್ರಿಜಗ ವಂದಿತ ಭಕ್ತ ಭಜಿಪ ಭಕ್ತರ ದೇವ. ತ್ರಿಜಗ ವಂದಿತ ಭಕ್ತ ಭಜಿಪ ಭಕ್ತರ ದೇವ. ನಿನಗೋದಯ ಬಾರದೆ ಪರ
ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವೋ ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವೋ ಹಂಸಾಕ್ಷಿರಾಶಯನ ವಂಶವ ಉದ್ಧರಿಸು ಹಂಸಾಕ್ಷಿರಾಶಯನ ವಂಶವ ಉದ್ಧರಿಸು ನಿನಗೂ ದಯೆ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಕೃಷ್ಣ ಕೃಷ್ಣ. ಈ ವಯಸ್ಸಲ್ಲಿ ನಾಟಕ ಕಲಿಯುವಂಥದ್ದು ಕಷ್ಟ ಆಗ್ತಿದೆಯಾ ನಿಮಗೆ? ಅಂತ ಕಷ್ಟೇನು ಅನ್ನಿಸ್ತಾ ಇಲ್ಲ ಸರ್. ನಾನು ಹಾಡು ಭಜನ್ಸಿ ಎಲ್ಲ ಹೇಳ್ತಾ ಇರೋದ್ರಿಂದ ಮನೇಲಿ ಸ್ವಲ್ಪ ಕೆಲಸಗಳಿರುತ್ತೆ, ಮೊಮ್ಮಕ್ಳಿದ್ದಾರೆ. ಆದರೂ ನಮ್ಮ ಸೊಸೆ ಮಗ, ನಮ್ಮ ಸೊಸೆ ಭರತನಾಟ್ಯ ಕಲಾವಿದೆ. ಹಂಗಾಗಿ ಹೋಗ್ರಮ್ಮ ಮನೇಲೂ ಬೇಜಾರಾಗ್ತಿರುತ್ತಲ್ಲ, ಸ್ವಲ್ಪ ಅದಕ್ಕೆ ಅಳವಡಿಸ್ಕೊಳ್ಳಿ ಅಂತ ಮನೇಲಿ ಮಗ, ಸೊಸೆ, ನಮ್ಮ ಮನೆಯವರು, ಮಗಳು ಎಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು. ಹಂಗಾಗಿ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್. ದಿವಸ ಎಷ್ಟೊತ್ತು ನಾಟಕ ಪ್ರಾಕ್ಟೀಸ್ ಮಾಡ್ತೀನಿ? ದಿವಸ ನಾನು ಮೊಮ್ಮಗಳು ಸ್ಕೂಲ್ಗೆಲ್ಲ ಕಳಿಸ್ಬೇಕು, ಅವಳು ಬಂದ್ಮೇಲೆ ಅವಳಿಗೆಲ್ಲ ಊಟ ಮಾಡಿಸಿ ನಾನು 3 ಗಂಟೆಗೆ ಬರ್ತೀನಿ ಸರ್. ಅವಳು ಮನೆಗಿಸ್ಬಿಟ್ಟು ನಮ್ಮ ಮನೆಯವ್ರು ಬಿಟ್ಬಿಟ್ಟು ಅವಳು ಹೇಳೋಷ್ಟೊತ್ತಿ ನಾನು 5 ಗಂಟೆ 5:15 ಮನೆಗೆ ಹೋಗ್ಬೇಕು. ಅಷ್ಟರೊಳಗೆ ನಮ್ಮ ಪಾತ್ರಧಾರಿಯರೆಲ್ಲ ಸೇರ್ಕೊಂಡಿರ್ತಾರೆ, ಅವ್ರ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತೀನಿ. ಈಗ ಮನೆಯಲ್ಲಿದ್ದಾಗಲೂ ಅದನ್ನೇ ಹೇಳ್ಕೊತಿರ್ತೀನಿ ಸರ್. ಹೇಳ್ತಿರ್ತೀನಿ. ಚೆನ್ನಾಗಿ ಮಾಡಿ ನಾಟಕ. ಆಯ್ತು ಸರ್. ಎಸ್ ಟಿ ಸಾವಿತ್ರಮ್ಮ ಚನ್ನರಾಯಪಟ್ಟಣದವರು, ಇವರು ಕೂಡ ನಾಟಕವನ್ನ ಕಲಿತಾ ಇರ್ತಕ್ಕಂತಹ ಒಬ್ರು ಕಲಾವಿದರು. ಅವರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಸಾವಿತ್ರಮ್ಮ ಅವರೇ. ನಮಸ್ಕಾರ ಸರ್. ನೀವು ನಮ್ಮ ರೇಡಿಯೋ ಕೇಳುಗರು, ಬಹಳ ಒಳ್ಳೆಯ ಕೇಳುಗರು. ಯಾಕೆ ರೇಡಿಯೋ ಕಂಡ್ರೆ ಇಷ್ಟೊಂದು ಪ್ರೀತಿ ನಿಮಗೆ? ತುಂಬಾ ಪ್ರೀತಿ ಸರ್. ಯಾಕೆಂದ್ರೆ ಅದರಲ್ಲಿ ಅಷ್ಟೊಂದು ಉಪಯುಕ್ತವಾದ ಕಾರ್ಯಕ್ರಮಗಳು ಬರುತ್ತೆ ಸರ್. ನಾನು ಸುಮಾರು 25-26 ವರ್ಷದಿಂದ ನಾನು ಕೇಳುವೆ, ಆದ್ರೆ ನಿರಂತರವಾಗಿ ಕೇಳಕ್ ಆಗ್ತಿಲ್ಲ. ಈಗ ಒಂದು 25 ವರ್ಷದಲ್ಲಿ ನಾನೊಂದು ಸಂದರ್ಶನನೂ ಕೂಡ ಇಲ್ಲಿ ತಗೊಂಡಿದ್ರಿ, ನಾನು ಸಮಾಜ ಸೇವೆ ಒಂದು ವಿಚಾರವಾಗಿ. ಅವಾಗ್ಲಿಂದಲೂ ಕೂಡ ಕೇಳ್ತಾ ಇದೆ. ಈ ನಡುವೆ ಸ್ವಲ್ಪ ಕೇಳಕ್ಕೆ ನನ್ಗೆ ಆಗಿರ್ಲಿಲ್ಲ. ಈಗ ಒಂದು ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ. ಕೇಳಿಗರಿಗೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ, ಟಿವಿ ನೋಡಿ, ಟಿವಿಗಿನ ಹೆಚ್ಚು ನೀವು ರೇಡಿಯೋ ಕೇಳಿ. ತುಂಬ ಉಪಯುಕ್ತವಾದ ವಿಚಾರಗಳು, ಮನರಂಜನಾ ವಿಚಾರಗಳು, ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುವಂಥ ವಿಚಾರಗಳನ್ನು ನಾವು ಹಾಸನ ಆಕಾಶವಾಣಿನಲ್ಲಿ ಕೇಳ್ಬೋದು. ಹಾಗಾಗಿ ಮಕ್ಕಳಿಗೂ ಕೂಡ ಕೆಲವರು ಫೋನಲ್ಲಿ ಪಿಕ್ಚರ್ ತೋರಿಸಿ ಊಟ ಮಾಡಿಸ್ತಿರಲ್ಲ, ಅದನ್ನ ನೀವು ರೇಡಿಯೋದಲ್ಲಿ ಹಾಡನ್ನು ಕೇಳಿಸಿ ಊಟ ಮಾಡಿಸೋಂಥದ್ದನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನ್ ಕೆಲಸ ಮಾಡ್ತೀರಾ ಸಾವಿತ್ರಮ್ಮ ಅವರಿಗೆ? ಸರ್, ನನ್ನ ವೃತ್ತಿನಲ್ಲಿ LIC ಏಜೆಂಟು. ನಮಗೆ 2 ಹೆಣ್ಮಕ್ಳು ಸರ್. ಒಬ್ಳು ಇಂಜಿನಿಯರಿಂಗ್ ಮುಗಿದಿದೆ, ಈಗ ಜಾಬ್ ಆಗಿದೆ ಅವಳಿಗೆ. ಇನ್ನೊಬ್ಳು 8th. ನಮ್ಮ ಯಜಮಾನರು ನಾಗರಾಜ್ ಅಂತ. ನನ್ನ ಹುಟ್ಟೂರು ಶೆಟ್ಟಿಹಳ್ಳಿ ಸರ್, ಡೈರಿ ಶೆಟ್ಟಿಹಳ್ಳಿ. ನನ್ನ ಮದುವೆ ಮಾಡಿರೋ ತುಮಕೂರು ಹತ್ರ ಗೋವಿಂದರಾಜಪುರ ಅಂತ. ನಾವು ಮದುವೆ ತಟ್ಟಿಂದ ನಾವು ಫ್ಯಾಮಿಲಿ ಇಲ್ಲೇ ವಾಸವಾಗಿದ್ದೀವಿ ಸರ್, ಚನ್ನರಾಯಪಟ್ಟಣದಲ್ಲಿ. ನಮ್ಮನೆಯವರು ಶೆಟ್ಟಿಹಳ್ಳಿ ಡೈರಿನಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾರೆ. ನಾನು LIC ಮಾಡ್ತೀನಿ. ಅದ್ರ ಜೊತೆಗೆ ಸೋಷಿಯಲ್ ವರ್ಕ್ ಕೂಡ ಸರ್. ನಾವೀಗ ನಾಟಕ ಕಲಿಯೋಕ್ಕೆ ಸ್ಟಾರ್ಟಿಂಗ್ ನಾವು ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಅಂತ ಮಾಡ್ಕೊಂಡ್ವಿ. ಕುಶಾಲಮತಿ ಅವರ ಅಧ್ಯಕ್ಷರು, ನಾನು ಸೆಕ್ರೆಟರಿ ಆಗಿ ರಿಜಿಸ್ಟರ್ ಮಾಡಿ ಆ ಸಂಘದಿಂದ ಕಲಿಬೇಕು ಅಂತ ನಾವು ಹೊರಟ್ವಿ. ನಮ್ಮ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಮತ್ತೆ ಕಲಾತಂಡ ಇಬ್ರು ಸೇರಿ ನಾವು ಇದನ್ನ ಮಾಡ್ತಾ ಇದೀವಿ. ಈಗ ಒಂದು 4-5 ತಿಂಗಳಿಂದನೇ ನಮ್ಮ ಯಶೋಧ ಆಂಟಿ ನಾಟಕ ಕಲಿಸ್ಬೇಕು ಅಂತ ಸಾಕಷ್ಟು ಜನ ಸೇರಿಸಿ ನಾವು ಮೀಟಿಂಗ್ ಎಲ್ಲ ಮಾಡಿದ್ವಿ. ಕಾರಣಾಂತರದಿಂದ ಅವರು ತುಂಬಾ ಬ್ಯುಸಿ ಆದ್ರು. ಹಂಗಾಗಿ ಸ್ವಲ್ಪ ಅವರು ಬ್ಯುಸಿ ಆಗಿರೋದ್ರಿಂದ ಮೇಡಮ್ ನನಗೆ ಕಾಲ್ ಮಾಡಿದ್ರು, ಮೇಡಮ್ ನೋಡಿ ಸುಮ್ಮನೆ ಆದ್ರಿ ನೀವು ಮೀಟಿಂಗ್ ಎಲ್ಲ ಮಾಡಿ ಕಲೀರಿ, ನಂಗೆ ತುಂಬಾ ಕನಸು, ಚನ್ನರಾಯಪಟ್ಟಣ ತಾಲೂಕಲ್ಲಿ ಒಂದು ಲೇಡೀಸ್ ಟೀಮ್ ಯಾಕೆ ಆಗಿಲ್ಲ ಅಂತ ಎಲ್ಲ ಕೇಳ್ತಾರೆ. ಮಂಡ್ಯದಲ್ಲಿ ಒಂದು ಟೀಮ್ ಇದೆ, ಅವರು ಕೇಳ್ತಾರೆ, ನೀವು ಲೇಡೀಸ್ ಇದ್ದು ಯಾಕೆ ನೀವು ಕಲಿಸಿಲ್ಲ, ಕಲಿಸಿ ಒಂದು ಲೇಡೀಸ್ ಟೀಮ್ ಅಂತ, ಏನಾರ ಮಾಡಿ ಮೇಡಮ್ ಅಂತ ಪಾಪ ತುಂಬ ನೊಂದ್ಕೊಂಡು ಹೇಳಿದರು. ನಂಗಾಗಿ ಎಲ್ಲ ಒಂದು ಕಡೆ ಅನ್ನಿಸ್ತಾ, ಹೌದು ಕರೆಕ್ಟು, ನಾವು ಇದನ್ನು ಮಾಡಬೇಕು. ಆಂಟಿ ಬ್ಯುಸಿ ಇದ್ದಾರೆ, ನಾವು ನಮ್ಮ ಚಾಮುಂಡೇಶ್ವರಿ ಮಹಿಳಾ ತಂಡ ಜೊತೆಗೆ ಈ ಕಲಾ ತಂಡ ಇವ್ರನ್ನೆಲ್ಲ ಕರ್ಕೊಂಡು ಒಂದು ನಾಟಕ ಕಲೀಲೇಬೇಕು. ಆಯಿತು ಮೇಡಮ್ ಬನ್ನಿ ಪೂಜೆ ಮಾಡಿಬಿಡೋಣ ಅಂತ ಒಂದು ಡೇಟ್ ಹಾಕೊಂಡ್ವಿ. ಪೂಜೆ ಮಾಡಿಸಿ ನಮ್ಮ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಮತ್ತು ಕಲಾ ತಂಡ, ಯಶೋಧ ಆಂಟಿ, ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು, ಉಮಾ ತುಂಬ ಸಪೋರ್ಟ್ ಮಾಡ್ತಾರೆ ಸರ್, ಅವರು ಸುಜಾತ ಅಂತ, ಮತ್ತು ಉಮಾ, ಸುಜಾತ, ಯಶೋಧ ಆಂಟಿ ಮತ್ತು ಇವರೆಲ್ಲ ಸೇರ್ಕೊಂಡು, ಭೀಮನ್ ಮಾಡಿರೋ ಅಂತ ಇವರೆಲ್ಲ ಸೇರ್ಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಿಮಗೆ ಯಾಕೆ ನಾಟಕ ಕಲಿಬೇಕು ಅಂತ ಅನ್ನಿಸ್ತು? ನಂಗೆ ತುಂಬ ವರ್ಷದ ಕನಸು ಸರ್. ಎಲ್ಲ ಕಡೆನೂ ಲೇಡೀಸ್ ತುಮಕೂರಲ್ಲಿದೆ, ಮಂಡ್ಯದಲ್ಲಿದೆ, ನಮ್ಮ ತಾಲೂಕಲ್ಲಿ ಒಂದು ಟೀಮ್ ಇಲ್ವಲ್ಲ ಅಂತ
ಅನ್ಕೋತಿದ್ದೆ. ಬಟ್ ಮೇಡಮ್ ನನಗೆ ಪರಿಚಯ ಇರಲಿಲ್ಲ. ಯಾವಾಗಲೂ ಒಂದ್ಸರಿ ಪಬ್ಲಿಕ್ ಟಿ ಇರೋ ಅಂತ ಒಂದು ಕಾರ್ಯಕ್ರಮ ಅವ್ರದ್ದು ನೋಡಿದ್ದೆ. ಅವ್ರು ಸಂಪರ್ಕಿಸಕ್ಕೆ ನಂಗೆ ಆಗಿರಲಿಲ್ಲ ಸರ್. ಏನೋ ಒಂದು ನನ್ನ ಅದೃಷ್ಟನ ಏನೋ ಸಂಪರ್ಕ ಸಿಕ್ತು ಅವ್ರಿಗೆ. ಅವ್ರ ಸಂಪರ್ಕ ನನಗೆ ಯಶೋಧ ಆಂಟಿ ಕಡೆಯಿಂದ. ಒಂದು ಹಂಗಾಗಿ ನಾನು ಅವ್ರ ಒಂದು ಆಸೆನ ನೆರವೇರಿಸಲೇಬೇಕು. ನಮಗೂ ಇದೆ ಆಸೆ, ಅದು ಅವ್ರ ಆಸೆನೂ ಕೂಡ ಅದೇನೆ, ಏನಾರು ಮಾಡಿ ನೆರವೇರಿಸಬೇಕು ಅಂತ ಟೀಮ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ತುಂಬ ಒಳ್ಳೆ ಸಪೋರ್ಟ್ ಇದೆ. ಇದ್ರ ಜೊತೆಗೆ ನಮಗೆ ಫ್ಯಾಮಿಲಿ ಸಪೋರ್ಟ್ ಬೇಕು ಸರ್ ಲೇಡೀಸಿಗೆ. ಯಾಕೆಂದ್ರೆ ಈಗ ಮಾಡ್ತಿರ್ತಾರೆ ಜೆಂಟ್ಸ್ ಯಾರು ಬಂದು ಅಬ್ಜೆಕ್ಷನ್ ಮಾಡೋದು ಯಾಕೆ ಅಂತ ನಾವು ಇಡೀ ಟೀಮ್ನ ಅವ್ರಿಗೆ ಹೇಳಿದ್ವಿ ಸರ್, ಫ್ಯಾಮಿಲಿ ಪರ್ಮಿಷನ್ ತೊಗೊಂಡು ಬನ್ನಿ ನೀವು ಅಂತ. ಹಾಗೆ ಕೂಡ ಎಷ್ಟು ಜನ ಪಾತ್ರಧಾರಿಗಳಿದ್ದಾರೆ ಅಷ್ಟು ಜನಕ್ಕೂ ಕೂಡ ಫ್ಯಾಮಿಲಿ ಪರ್ಮಿಷನ್ ಇದೆ. ಕೆಲವರು ಅವ್ರ ಯಜಮಾನರುಗಳು, ಅವ್ರ ಅಣ್ಣ ತಮ್ಮಂದಿರು ಇವರೇ ಕರ್ಕೊ ಬರ್ತಾರೆ ಸರ್ ಪ್ರಾಕ್ಟೀಸ್ಗೆ. ಅವ್ರ ಸಪೋರ್ಟ್ ತುಂಬಾ ಇದೆ ಸರ್, ಫ್ಯಾಮಿಲಿ ಸಪೋರ್ಟ್. ನೀವು ಯಾವ ಪಾತ್ರವನ್ನು ಮಾಡ್ತಾ ಇದ್ದೀರಿ? ನಾನು ಕೃಷ್ಣನ್ ಮಾಡಿದ್ದೀನಿ ಸರ್. ಕೃಷ್ಣನ ಪಾತ್ರದ ಡೈಲಾಗ್ ಹಾಡ್ತೀರಾ? ಒಂದು ಹಾಡು ಹೇಳ್ತೀನಿ. ಹಾಡು ಹೇಳ್ತೀರಾ? ಹಾಡಿ ಹಾಡಿ. ನಯನ ಮನ ಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನ ಹರಿಯೇ ನಯನ ಮನ ಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನ ಹರಿಯೇ ಮಂದಲಗಿರಿಧರ ಹರಸಿ ನಿವಾಸ, ಮಂದಲಗಿರಿಧರ ಹರಸಿ ದಯಾಮಯಿ, ಸಿಂಧು ತಿಲಕ ಇಂದು ಕಮಲಮುಖಿಯೇ ಸುಂದರಿಯೇ, ಸಿಂಧು ತಿಲಕ ಇಂದು ಕಮಲಮುಖಿಯೇ ಸುಂದರಿಯೇ, ಆನಂದದ ನಿಧಿಯೇ ನಯನ ಮನ ಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನ ಹರಿಯೇ ಗಂಧದ ಪರಿಮಳವ ಬೀರಿ, ಗಂಧದ ಪರಿಮಳವ ಬೀರಿ ಮಂದಹಾಸೆಯನ್ನ ವರಿಸಿ, ಮನ ಮಂದಿರದಳು ನೆಲಸಿ, ಮನ ಮಂದಿರದಳು ನೆಲಸಿ, ಹೃದಯಾನಂದದ ಪರಿಮಳ ಬೀರುದ, ಹೃದಯಾನಂದದ ಪರಿಮಳ ಬೀರುದ, ಒಲವಿನ ತಾರೆ ಚೆಲುವನು ತೋರೆ, ಒಲವಿನ ತಾರೆ ಚೆಲುವನು ತೋರೆ, ನೀನೇ ನೀಲಾಂಬರಿ ನಯನ ಮನ ಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನ ಹರಿಯೇ ನಯನ ಮನ ಹರಿಯೇ ನಯನ ಮನ ಹರಿಯೇ. ಧನ್ಯವಾದಗಳು ಸಾವಿತ್ರಮ್ಮ ಅವರೇ. ಸವಿತಾ ಅವರೇ, ಇವರೆಲ್ಲ ನಾಟಕವನ್ನು ಕಲ್ತಿದ್ದಾರೆ, ಡೈಲಾಗ್ಗಳನ್ನು ಹೇಳ್ತಾ ಇದ್ದಾರೆ, ಹಾಡನ್ನು ಕೂಡ ಹೇಳ್ತಿದ್ದಾರೆ. ಇವರ ಕಲಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನು ಕಲಿಬೇಕು ಸರ್, ತುಂಬ ಕಲಿಬೇಕು. ಇನ್ನು ಸ್ಟೇಜ್ ಫಿಯರ್ ಹೋಗಿಲ್ಲ ಇವ್ರಿಗೆ, ಇನ್ನು ಕಲಿಬೇಕು. ಅದಕ್ಕೆ ಒಂದು ವಾರದಲ್ಲಿ ಫುಲ್ ಪ್ರಾಕ್ಟೀಸ್ ಅಂತ ಇಟ್ಟಿದ್ವಿ. ಒಂದು 2 ಸಲ ಮಾಡಿಸಿದ್ಮೇಲೆ 3ನೇ ಸಲ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡಿಸಿ ಇವ್ರ ಧೈರ್ಯ ಬರಂಗ್ ಮಾಡಬೇಕು, ಕಲಿಬೇಕು, ಇನ್ನೂ ಕಾನ್ಫಿಡೆನ್ಸ್ ಇಟ್ಕೊಂಡು ಕಲಿಬೇಕು ಅಂತ ಅನಿಸ್ತೀವಿ. ಸ್ಟೇಜ್ ಫಿಯರ್ ಇನ್ನೂ ಇದೆ ಅಂತ ಹೇಳಿದ್ರಿ, ಅದನ್ನ ಹೆಂಗೆ ಹೋಗ್ಲಾಡಿಸ್ತೀರಿ ನೀವು? ಅದನ್ನ ಪಬ್ಲಿಕ್ ಸರಿ ಮಾಡಿಸ್ಬೇಕು, ಸುಮಾರು ಜನ ಸೇರಿಸ್ಬೇಕು, ಅಲ್ಲಿ ಆಡಿಸ್ಬೇಕು ಇವ್ರನ್ನ 2 ಸಲ. ಅದಕ್ಕೋಸ್ಕರ ನಾಟಕ ಸ್ಟೇಜ್ ಮೇಲೆ ಆಡಿಸಿದೀನಿ, ನಮ್ಮ ನಾಟಕದ ದಿವಸ ಇದ್ದಿದ್ದಿಸಲ್ಲ. ಆ ಥರ ಧೈರ್ಯ ತುಂಬಿ ಇವ್ರಿಗೆ ಮಾಡಿಸ್ಬೇಕು ಸರ್. ಈಗ ಇದು ಒಂದು ರೀತಿ ಸವಾಲು ನಿಮಗೆ. ಯಾಕೆ ಅಂತ ಅಂದ್ರೆ ಗಂಡ್ಮಕ್ಳು ಈ ಹಿಂದೆಲ್ಲ ನಾಟಕ ಮಾಡ್ತಾ ಇದ್ರು, ಕಲಿಸ್ತಾ ಇದ್ರಿ, ಅವ್ರ ಪಾಡ್ಗವರು ಮಾಡ್ತಾ ಇದ್ರು. ಈಗ ಹೆಣ್ಮಕ್ಳದ್ದು ಇದೊಂಥರ ಹೊಸ ಪ್ರಯೋಗ ಮಾಡಿದಿರ ನೀವು. ಹೆಣ್ಮಕ್ಳನ್ನೇ ಪಾತ್ರಧಾರಿಗಳನ್ನಾಗಿ ಮಾಡಿ ಹೆಣ್ಮಗುನೇ ಕಲ್ಸ್ಕೊಡ್ತಾ ಇರ್ತಕ್ಕಂಥ ಒಂದು ನಾಟಕ. ಇಲ್ಲಿ ತುಂಬಾ ಸವಾಲುಗಳು ಕೂಡ ಇರುತ್ತೆ. ಅದೆಲ್ಲದನ್ನು ಹೇಗೆ ಸ್ವೀಕರಿಸ್ತೀರಿ? ಹೇಗೆ ಈಗ ಸ್ಟೇಜ್ ಫಿಯರ್ ಅಂತ ಅಂದ್ರಿ, ಈ ತರ ಸಣ್ಣ ಸಣ್ಣ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಏನ್ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನಾವೇನೋ ಸಪೋರ್ಟ್ ಮಾಡೋರು ಕೆಲವರು ಇದ್ದಾರೆ ಸರ್. ಅಲ್ಲಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಮಾಸ್ಟರ್ಗಳಿಗೆ ಒಳಗೆ ಮನಸ್ಸೊಳಗೆ ಏನೋ ಒಂಥರ ಬೇಸರ ಇರುತ್ತೆ. ನಾನು ಸ್ಪೆಷಲ್ ಆಗಿ ತಗೊಂಡಿದ್ದೀನಿ ಈ ಚಂದ್ರಾಯಪಟ್ಟಣ ತಾಲೂಕಲ್ಲಿ ನಮ್ಮ ಮಹಿಳೆಯರ ಜೊತೆ ಅಷ್ಟೇ ಇದ್ರಾಗಿ ಎಲ್ಲೂ ಆಡಿರಬಾರ್ದು, ಆ ತರ ಆಡಿಸ್ಬೇಕು ಅಂತ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಕಲಿಸ್ಲೇಬೇಕು ಅದನ್ನಂತವ
ಮಾಡ್ತೀನಿ ಸರ್, ಅಷ್ಟು ಧೈರ್ಯ ಐತೆ ನನಗೆ. ಮಾಡ್ತೀರಾ? ಇನ್ಯಾರಾದರೂ ಈಗ ನೀವು ಕಲಿಸ್ತಾ ಇರೋ ಅಂಥದ್ದನ್ನು ನೋಡಿ ಅಥವಾ ಕಲಿತಾ ಇರೋ ಅಂಥದ್ದನ್ನು ಕೇಳಿ ಹೆಣ್ಮಕ್ಳೇ ನಾಟಕ ಮಾಡ್ತೀವಿ ಕಲ್ಸ್ಕೊಡ್ತೀರಾ ಅಂತ ಕೇಳಿದ್ರೆ ಕಲ್ಸ್ಕೊಡ್ತೀರಾ? ಬಂದಿದೆ ಸಲ ಆಗ್ಲೇ ಎರಡು ಸಲ 2 ಕೇಳ್ತಾ ಇದ್ದಾರೆ ಆಗ್ಲೇ. ಫಸ್ಟ್ ಇದನ್ನ ನಾವು ಸಕ್ಸಸ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ. ಹಂಗಾಗಿ ಇನ್ನು 2 ತಿಂಗಳವರೆಗೂ ಆ ಥರದ್ದೇನೋ ಇಲ್ಲ ಹೊಸ. ಈಗ ಮಾಡಕ್ಕಾಗೋದಿಲ್ಲ. ಯಾರು ಕೇಳಿರ ಅಂತವ್ರು? ದಂಡಿನಲ್ಲಿ ಹೋಗ್ಲಿ ಸತ್ಯನಹಳ್ಳಿ ಅಂತ ಕೇಳಿದ್ರು, ಮತ್ತೆ ಜಂಬೂರಲ್ಲಿ ನಮ್ಮೂರ್ ಪಕ್ಕನ ಕೇಳ್ಯಾರೆ. 2 ಟೀಮ್ ರೆಡಿ ಐತೆ ಸರ್, ಲೇಡೀಸ್ ಟೀಮ್. ಅವರು ಕಲಿಸ್ಬೇಕು ಅಂತ ಒತ್ತಾಯ ಇದೆ. ಇದನ್ನ ಸಕ್ಸಸ್ ಮಾಡಿ ಆಮೇಲೆ ಅಲ್ಲಿಗೆ ಕಾಲಿಡೋಣ ಅಂತೇಳಿ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ಮತ್ತೊಬ್ಬರು ಪಾತ್ರಧಾರಿ ರುಕ್ಮಿಣಿ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ರುಕ್ಮಿಣಿ ಅಮ್ಮ ಅವರೇ. ನಮಸ್ಕಾರ ಸರ್. ರುಕ್ಮಿಣಿ ಅಮ್ಮ ಅವರೇ, ನೀವು ಏನು ಕೆಲಸ ಮಾಡ್ತೀರಿ? ನಾನು SDC ಆಗಿದ್ದೀನಿ ಸರ್. ಎಲ್ಲಿ? ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಚನ್ನರಾಯಪಟ್ಟಣದಲ್ಲಿ. ಈ ನಾಟಕ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನಾವು ಸ್ಕೂಲ್ ಡೇಸ್ ಅಲ್ಲೆಲ್ಲ ಮಾಡ್ತಾ ಇದ್ವಿ. ಜನಪದ ಗೀತೆ, ಭಕ್ತಿಗೀತೆ, ಭಾವಗೀತೆ, ಆಮೇಲೆ ಏನಾದ್ರು ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಇದ್ರೆ ಎಲ್ಲವೂ ಮಾಡ್ತಿದ್ವಿ. ಬಟ್ ಅಪ್ಪ ನಾನು ಚಿಕ್ಕವಳಾಗಿದ್ದಾಗ ತುಂಬಾ ರುಕ್ಮಿಣಿ ಪಾತ್ರ ಮಾಡೋರು ಪ್ರತಿ ವರ್ಷ ನಾಟಕ ಆಡಿದಾಗೆಲ್ಲ. ಹಂಗಾಗಿ ನಂದು ಒರಿಜಿನಲ್ ನೇಮ್ ಬಿಟ್ಬಿಟ್ಟು ಎಲ್ಲ ನನಗೆ ರುಕ್ಮಿಣಿ ಅಂತ ಹೆಸರು ಕಟ್ಬಿಟ್ರು. ಆಮೇಲೆ ಮದ್ವೆ ಆದ್ಮೇಲೆ ನಮ್ಮ ಮಾವ ಅವ್ರು ಕೋರ್ಟಲ್ಲಿದ್ರು ಅಮೀನ್ರಾಗಿ. ಅವರು ವರ್ಷಕ್ಕೆ 2 ನಾಟಕ ಅನ್ನೋ ಥರನೇ ಮಾಡೋರು, ಅಷ್ಟು ಇಂಟ್ರೆಸ್ಟ್ ಇತ್ತು. ಅವ್ರು ಪ್ರತಿ ಸರಿ ಧರ್ಮರಾಯನ್ ಮಾಡೋರು ಯಾವಾಗ್ಲೂ. ಹಂಗೆ ನನಗೂ ಏನೋ ಒಂಥರ ಆಸೆ ಆಗೋದು. ಆದರೆ ಸೊಸೆ ಅಲ್ವಾ, ಆ ಒಂದು ಬಿಗುಮಾನ ಹಂಗೆ ಇರ್ತಿತ್ತು. ಬಟ್ ಇವಾಗ ನಾವು ಒಂದು 7-8 ವರ್ಷದಿಂದ ಪರಿಸರ ಪ್ರೇಮಿ ಅಶೋಕ್ ಸರ್ ಹತ್ರ ಯೋಗ ಕಲಿತಾ ಇದ್ದೀವಿ. ಅಲ್ಲಿ ನಮಗೆ ಕಾಂತಮಣಿ ಫ್ರೆಂಡು. ಹಂಗಾಗ್ಬಿಟ್ಟು ಈ ದುಶಾಸನ ಪಾತ್ರ ಇದೆ ಮಾಡಿ ಅಂತ ಕೇಳಿದ್ರು. ಬಟ್ ಬಂದು ಮೇಡಮ್ ಹತ್ರ ಒಂದ್ಸಲಿ ಟ್ರಯಲ್ ಮಾಡಿದ್ಮೇಲೆ ಆಯ್ತು ಮಾಡ್ಬೋದು ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ನಾಟಕ ಮಾಡ್ಲಿಕ್ಕೆ ಒಪ್ಕೊಂಡ್ರ? ಸರ್, ಒಪ್ಕೊಂಡಿದ್ದಾರೆ, ಕಳ್ಸ್ಕೊಡ್ತಿದ್ದಾರೆ, ಪ್ರೋತ್ಸಾಹಿಸ್ತಿದ್ದಾರೆ. ನಾಟಕ ಕಲಿತಾ ಇದ್ರಲ್ಲ, ಏನನ್ಸುತ್ತೆ ನಿಮ್ಗೆ? ಸಖತ್ ಖುಷಿ ಇದೆ, ಖುಷಿ ಆಗ್ತದೆ. ಮಸ್ತ್ ಮಜಾ ಮಾಡ್ಕೊಂಡು ಚೆನ್ನಾಗಿ ಕಲಿತಾ ಇದ್ದೀವಿ. ಕಲಿಕೆ ಅನ್ನೋದೇನು ಕಷ್ಟ ಏನಲ್ಲ ಅಲ್ವಾ? ಅನಿಸ್ತಾ ಇಲ್ಲ. ಯಾಕಂದ್ರೆ ಡೈಲಿ ಪ್ರಾಕ್ಟೀಸ್ ಇರುತ್ತಲ್ಲ, ಸೊ ಏನ್ ಕಷ್ಟ ಅನ್ಸಿಲ್ಲ. ಏನೇ ಮಿಸ್ಟೇಕ್ಸ್ ಇದ್ರು ನೆಕ್ಸ್ಟ್ ಡೇ ರಿಪೇರಿ ಮಾಡ್ಬಿಡ್ತಾರೆ ಮೇಡಮ್. ಮೇಡಮ್ ಏನಾದ್ರು ಬೈತಾರ ನಿಮ್ಗೆ? ಖುಷಿಯಾಗಿ ಕಲಿಸ್ಕೊಡ್ತಾರೆ, ಅದಕ್ಕೆ ನಮ್ಗೆ ಇಷ್ಟೊಂದು ಇಷ್ಟ. ಕಲಿಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಭಯ ಅಂತಾರೆ, ಹೊಡಿಯ ಅಂತ ಮಾಸ್ಟರ್ಗಳು ಇರ್ತಾರೆ. ಬೈದ್ರೆ ಹೆದರಿಕೆ ಆಗ್ತಿತ್ತು ಏನೋ, ಇವಾಗ ನಾವೇ ಖುಷಿಯಾಗಿ ಕಲಿತಾ ಇದ್ದೀವಿ. ಅವ್ರು ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಅಂದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನೀವು ಚಾಚು ತಪ್ಪದೆ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಅಲ್ವಾ? ಇಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬರ್ತಾ ಇತ್ತು, ಅವ್ರು ಎಷ್ಟು ಸರ್ ಮಧ್ಯಾಹ್ನ 1:30-2 ಗಂಟೆ ಕೂತ್ರೆ ಸಂಜೆ 6-7 ಗಂಟೆವರೆಗೂ ಕೂತ್ ಹೇಳ್ಕೊಡ್ತಾರೆ ಸರ್. ಅಷ್ಟೊಂದು ಅವ್ರದ್ದೇ ಡೆಡಿಕೇಶನ್ ಅಷ್ಟಿದೆ. ಅವ್ರಿಗೆ ಅಷ್ಟಿದ್ಮೇಲೆ ನಾವ್ ಇಷ್ಟಾರು ಅವ್ರಿಗೆ ಮಾಡ್ಬೇಕಲ್ವಾ ಅನ್ನೋದು ನಮಗೂ ಇಷ್ಟ ಸರ್. ಯಾವ ಪಾತ್ರ ಮಾಡ್ತಾ ಇದ್ದೀರಾ ನೀವು? ನಂದು ದುಶ್ಯಾಸನ ಸರ್. ಪಾತ್ರದ ಒಂದು ಹಾಡನ್ನು ಹಾಡ್ತೀರಾ? ಸರ್. ಅಗ್ರಜಾನ್ವಿತ ಕೇಳೈ ಏದು ನಂದನನೋ ಗನಕುಟೀರಕ್ಕೆ ಪೋಗಿರ್ಕಳೈ ಸೈಸಲಸದೊಳವೋ ಅಗ್ರಜ ಹೇಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಈ ಹಠವು. ನಾಡು ದೊರಕದು ಕಾಡಿಗೋಗಲಿ, ನಾಡು ದೊರಕದು ಕಾಡಿಗೋಗಲಿ, ಸೇರಲಾಗದು ರಾಜ್ಯದಳು, ಸೇರಲಾಗದು ರಾಜ್ಯದಳು. ದುಷ್ಟ ಪಾಂಡವರ ಮುಷ್ಟಿ ಮುರಿಯಿತ, ದುಷ್ಟ ಪಾಂಡವರ ಮುಷ್ಟಿ ಮುರಿಯಿತ, ಮೆಟ್ಟಿ ಮೆರೆಯುವೆ ಜಗದೊಳಗೆ, ಮೆಟ್ಟಿ ಮೆರೆಯುವೆ ಜಗದೊಳಗೆ, ಮೆಟ್ಟಿ ಮೆರೆಯುವೆ ಜಗದೊಳಗೆ. ಧನ್ಯವಾದಗಳು ರುಕ್ಮಿಣಿ ಅಮ್ಮ ಅವ್ರಿಗೆ. ಎಲ್ಲರೂ ಸೇರಿ ನಾಟಕವನ್ನು ಕಲಿತಾ ಇದ್ದೀರಿ. ನಾಟಕವನ್ನು ಆದಷ್ಟು ಬೇಗ ಪ್ರದರ್ಶನವನ್ನು ಕೂಡ ಮಾಡಬೇಕು ಅನ್ನುವಂಥ ಆಲೋಚನೆ ತಮ್ಮೆಲ್ಲರಲ್ಲೂ ಕೂಡ ಇದೆ. ನಿಮ್ಮ ನಾಟಕ ಯಶಸ್ವಿಯಾಗಿ ಮೂಡಿಬರಲಿ, ನಿಮ್ಮ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಕೇಳುಗರ ಪರವಾಗಿ ನಾನು ತಮ್ಮ ಮಂಡಳಿಗೆ ಆಶಿಸ್ತಾ, ಸವಿತಾ ಅವರ ಕಡೆಯದಾಗಿ ಹೇಳಿ, ಹೆಣ್ಣು ಮಗಳಾಗಿ ಹೆಣ್ಣುಮಕ್ಕಳಿಗೆ ನಾಟಕವನ್ನು ಕಲಿಸ್ಕೊಡ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಯ್ತು ಸರ್. ನನ್ಗೆ ಇದ್ದದೇ ಆಸೆ ಅದು, ಏನಾದರೂ ಮಾಡಿ ಒಂದು ಮಹಿಳಾ ತಂಡಕ್ಕೆ ಒಂದು ನಾಟಕ ಕಲಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆ ಕನಸನ್ನ ಇವತ್ತು ನನಸಾಗುತ್ತಾ ಇದೆ ಅಂತ ತುಂಬ ಖುಷಿ ಆಯ್ತು. ಖುಷಿ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಇದೆ ನಿಮಗೆ? ಮುಂದೆ ರಾಮಾಯಣ ನಾಟಕ ಆಡಿಸ್ಬೇಕು ಅಂತ ಒಂದು ಆಸೆ ಇದೆ.
ಬೇರೆ ತಂಡಗಳು ಯಾರು ಕಲಿ ಆಸಕ್ತಿ ಇದ್ರೆ ಅಥವಾ ಹಾರ್ಮೋನಿಯಂ ಕಲ್ಸಿ ಅಂತ ಬಂದ್ರು ಕೂಡ, ನಾಟಕ ಕಲ್ಸಿ ಅಂತ ಬಂದ್ರು ಕೂಡ ಕಲ್ಸ್ಕೊಡೋಂತ ಇಂಟ್ರೆಸ್ಟ್ ನನಗಿದೆ. ಕಲಿಸ್ಕೊಡ್ತೀನಿ. ಕಲೆ ನಮ್ಮಲ್ಲೇ ಉಳ್ಕೊಂಡು ನಮ್ಮಲ್ಲೇ ಸಾಯೋದು ಬೇಡ, ಮುಂದೂರು ಅವರು ಕಲ್ತ್ಕೊಳ್ಳಿ, ನಮ್ಮ ಭಾರತ ಸಂಸ್ಕೃತಿ ಉಳಿಲಿ, ಇದೊಂದು ಕಲೆ ಅನ್ನೋದು ಉಳಿಬೇಕು ಅನ್ನೋದು ಒಂದೇ ನನ್ನ ಆಸೆ. ಈ ಥರದ ನಿಮ್ಮ ಒಂದು ಪ್ರಯತ್ನವನ್ನು, ನಿಮ್ಮ ಅಭಿರುಚಿಯನ್ನು ಗಮನಿಸಿ ನಿಮಗೆ ಯಾರಾದರೂ ಪ್ರೋತ್ಸಾಹಿಸಿರ್ತಕ್ಕಂಥದ್ದು, ಸನ್ಮಾನ ಮಾಡಿರ್ತಕ್ಕಂಥದ್ದು, ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಇದೆಯಾ? ಹೌದು ಸರ್, ಮೈಸೂರಲ್ಲಿ ಅರ್ಧನಾರೀಶ್ವರಿ ಕಲಾ ಸಂಘದಿಂದ ರಂಗರತ್ನ ಮತ್ತೆ ಸಾಧಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮ ತಾಲೂಕು ಮಟ್ಟದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತೆ ಕರುನಾಡು ಕಲಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ನಮ್ಮ ಆಕಾಶವಾಣಿಯ ಕೇಳುಗರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಕೂಡ ಇಂಥ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು. ಟಿ ವಿಲಿ ಬರುವಂಥದ್ದನ್ನ ಅಥವಾ ಮೊಬೈಲ್ ಬರುವಂಥದ್ದನ್ನ ಕೆಟ್ಟದನ್ನು ನಾಶ ಮಾಡಿ ಇಂಥ ಒಳ್ಳೆ ಪ್ರೋಗ್ರಾಮ್ಗಳನ್ನ ಕೇಳ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಸರ್. ನಾಟಕದಲ್ಲಿ ಯಾವಾಗಲೂ ಮಂಗಳ ಹಾಡ್ತೀರಾ ಅಲ್ವಾ? ಹೌದು ಸರ್. ಮಂಗಳದೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಓಕೆ ಸರ್. ಮಂಗಳದ ಹಾಡನ್ನು ಹಾಡಿ. ಸರಿ. ಬಾಳಲಿ ಬಾಳಲಿ ಭಾರತ ನಾಡು, ಬಾಳಿ ಬೆಳಗಲಿ ಕನ್ನಡ ನಾಡು. ಬಾಳಲಿ ಬಾಳಲಿ ಭಾರತ ನಾಡು, ಬಾಳಿ ಬೆಳಗಲಿ ಕನ್ನಡ ನಾಡು. ರನ್ನ ಪಂಪರು ಜನಿಸಿದ ನಾಡು, ರನ್ನ ಪಂಪರು ಜನಿಸಿದ ನಾಡು. ಕಣ್ಣ ಕೆತ್ತಿದ ಶಿಲ್ಪಿಯ ಬೀಡು, ಬಾಳಲಿ ಬಾಳಲಿ ಭಾರತ ನಾಡು. ಭಾರತ ಮಾತೆಯ ಕೊರಳಳು ಮಿನುಗುವ, ಭಾರತ ಮಾತೆಯ ಕೊರಳಳು ಮಿನುಗುವ, ನಮ್ಮಿ ನಾಡು ಕನ್ನಡ ನಾಡು, ನಮ್ಮಿ ನಾಡು ಕನ್ನಡ ನಾಡು, ನಮ್ಮಿ ನಾಡು ಕನ್ನಡ ನಾಡು, ನಮ್ಮಿ ನಾಡು ಕನ್ನಡ ನಾಡು. ಬಾಳಲಿ ಬಾಳಲಿ ಭಾರತ ನಾಡು, ಬಾಳಲಿ ಬಾಳಲಿ ಭಾರತ ನಾಡು. ಬಾಳಿ ಬೆಳಗಲಿ ಕನ್ನಡ ನಾಡು, ಬಾಳಿ ಬೆಳಗಲಿ ಕನ್ನಡ ನಾಡು. ಇದುವರೆಗೆ ಪೌರಾಣಿಕ ನಾಟಕಗಳ ಮಹಿಳಾ ನಿರ್ದೇಶಕರು ಹಾಗೂ ರಂಗಕರ್ಮಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ನೇರಲಕೆರೆಯ ಸವಿತಾ ಹಾಗೂ ನಾಟಕದ ಮಹಿಳಾ ಕಲಾವಿದರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ಲಕ್ಷ್ಮಿ ಹೆಚ್ಜೆ.